काय तदाय कृष्णाय कृष्णभक्ताय तद्भक्ताय नमो नमः। नमः ॐ विष्णुपादाय राधिकाय प्रियात्मने श्री श्रीमद्भक्तिवेदान्त नारायण इति नामिने। श्रीकृष्णलीलकथाने सुदाक्षम् औदार्यमाधुर्यगुणैश्चयुक्तं वरं वरेण्यं पुरुषं महान्तं नारायणं त्वं शिरसा नमामि। त्रिदण्डीनां भक्तशिरोमणिं च श्रीकृष्णपादाब्जहृदैकहृदि चैतन्यलीलामृतसारसारं नारायणं त्वं सततं प्रपद्ये। नमामि नारायण पादपङ्कजं करोमि नारायण पूजनं सदा वदामि नारायण नाम निर्मलं स्मरामि नारायण तत्त्वमव्ययम्। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा कृष्णा हरे 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 राम 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 हरे हरे। हरे कृष्णा कृष्णा हरे 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 राम 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 हरे हरे। कृष्णा कृष्णा हरे 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 राम 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 हरे हरे। कृष्णा कृष्णा हरे 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 राम 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 हरे हरे। हरि बोल हरि हरि बोल। निताय गौर हरि बोल हरि बोल हरि बोल हरि बोल। हाय गौर प्रेमानंदे। पट्टमल्लं गुरुपाद पद्म भक्ति वेदांत नारायण गोस्वामी पाद कमल कोटि दंडवत अर्पिಸುತ್ತಾ गुरु पानक गुरु वर्ग ಹಾಗೂ ನಾಮ ನಿಷ್ಠ ಸಂತ ಶ್ರೀಪಾದ ಅನಂತ ಕೋಟಿ ದಂಡವತ್ ಎಲ್ಲ ವರ್ತಮಾನ ಭೂತ ಭವಿಷ್ಯ ಎಲ್ಲ ವೈಷ್ಣವ ದಂಡವತ್ ಪ್ರಣಾಮ ವಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ।
ಇವತ್ತು ಭಾನುವಾರ 16 ಆಗಸ್ಟ್. ರಘುನಂದನ್ ಠಾಕೂರ್ ಹಾಗೂ ವಂಶೀದಾಸ್ ಭಾವಜನ ತಿರುಭಾವ. ಆಮೇಲೆ 23 ರಾಧಾ ಗೋವಿಂದಿ ಜೂಲನ್ ಯಾತ್ರ. ಅವತ್ತು ಪವಿತ್ರಾರೋಪಣಿ ಏಕಾದಶಿ. So, ಕೆಲವು ಕಡೆ ಅವತ್ತು ನೆಕ್ಸ್ಟ್ ಡೇ ವೆಂಜಲಿ ಮಹಾದ್ವಾದಶಿನೂ ಇದೆ. ಪೂರ್ವಾಂಚಲ್ ನವದ್ವೀಪ್ ಅತ್ಲ ಕಡೆ. ವಾರಣ ಸೋಮವಾರ ಬೆಳಿಗ್ಗೆ 10:29 ಮೇಲೆ ಸೂರ್ಯ, ಆಮೇಲೆ ಸೂರ್ಯಾಸ್ತದಲ್ಲಿ ಸಮಯ ಇರುತ್ತೆ. ಆಮೇಲೆ 24 ಆಗಸ್ಟ್ ನೋಡೋರಿಗೆ ಪೂರ್ವಾಂಚಲ್ 25 ಬೆಳಿಗ್ಗೆ 5:53 ಮಾಡೋದು. ಅದ್ಯಾಕೆ ಸಾಧ್ಯ? ಈಗ ನಮ್ ಕಡೆ ಅದಕ್ಕೆ ಸೂರ್ಯ ಉದಯ 5:53 ಆದ್ಮೇಲೆ ಮಾಡೋರಿಗೆ ಏಕಾದಶಿ 23. ಅದಕ್ಕೆ ಮುಂಚೆ ಸೂರ್ಯಾಸ್ತ ಆದ್ರೆ 24 ವೆಂಜಲಿ ಮಹಾದ್ವಾದಶಿ ಆಗುತ್ತೆ. ಆಮೇಲೆ ರೂಪ ಗೋಸ್ವಾಮಿ, ಗೌರಿದಾಸ್ ಪಂಡಿತ್ ಗೋಸ್ವಾಮಿ, ಶ್ರೀ ಗೋವಿಂದಾಸ್ ಪಂಡಿತ್ ತಿರುಭಾವ. ಆಮೇಲೆ ಬಲದೇವ್ ಆವಿರ್ಭಾವ ಅಮಾವಾಸ್ಯೆ 28 ಆಗಸ್ಟ್ ಪೂರ್ಣಿಮಾ. ಆಮೇಲೆ ಜೂಲನ್ ಯಾತ್ರ ಸಮಾಪ್ತ ಆಗುತ್ತೆ. ರಕ್ಷಾಬಂಧನ 4 ಸೆಪ್ಟೆಂಬರ್ ಕೃಷ್ಣ ಜನ್ಮಾಷ್ಟಮಿ ಶುಕ್ರವಾರ. 5 ಶನಿವಾರ ನಂದೋತ್ಸವ. ಆಮೇಲೆ 19 ರಾಧಾಷ್ಟಮಿ. ಆಮೇಲೆ 26 ಅಕ್ಟೋಬರ್ ಇಂದ ಕಾರ್ತಿಕ್ ವ್ರತ. 24 ನವೆಂಬರ್ಗೆ ಮುಗಿದೋಗುತ್ತೆ. ಆಮೇಲೆ ಮಾರ್ಚ್ 22 ಗೌರಿ ಪೂರ್ಣಿಮಾ. ಇವತ್ತು ರಘುನಂದನ್ ಠಾಕೂರ್ ಇರೋರು. ಪ್ರದ್ಯುಮ್ನ ತೃತೀಯ ವ್ಯೂಹ ನೆನಪಿದೆಯಲ್ಲ. ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ. ಮೂರನೇದು ಪ್ರದ್ಯುಮ್ನ. ಸೊ ಪ್ರಿಯನರ್ಮ ಸಖ ಕೃಷ್ಣನಲ್ಲಿ ರಾಧಾ ಮಾಧವ್ ಇಲ್ಲ ಸಹಾಯತ ಮಾಡಿದ ಅವರೇ ಪ್ರದ್ಯುಮ್ನ. ದಟ್ ಪ್ರದ್ಯುಮ್ನೇ ಈ ಸಮಯ ಚೈತನ್ಯ ಮಹಾಪ್ರಭು ಲೀನ ಅಭಿನ್ನ ದೇಹ ರಘುನಂದನ್. ಅವರು ವೈದ್ಯ ಕುಲದಲ್ಲಿ ಹುಟ್ಟಿದ್ರು. ಮುಕುಂದ ದಾಸ್ ತಂದೆ ಆತ. ಮುಕುಂದ ದಾಸ್ ಯಾರು? ನರಹರಿ ಸರ್ಕಾರ ಠಾಕೂರ ದೊಡ್ಡ ಅಣ್ಣ. ಸೊ ಅವರಿಗೆ ದೊಡ್ಡಪ್ಪ ಆಗ್ಬೇಕು ನರಹರಿ ಸರ್ಕಾರ ಠಾಕೂರ್. ಒಂದ್ಸಾರಿ ಮುಕುಂದ ದಾಸ್ ಬಾದಶಾ ಚಿಕಿತ್ಸಾ ಸಮಯದಲ್ಲಿ
ಅಲ್ಲಿ ಒಂದು ನವಿಲು ಗರಿ ನೋಡ್ತಾರೆ. ಅದು ನೋಡಿ ಮೂರ್ಛಿತರಾಗ್ಬಿಟ್ರು. ವರ್ಧಮಾನ ಜಿಲ್ಲೆ ಅಂತರ್ಗತ ಶ್ರೀಖಂಡದಲ್ಲಿ ಅವರ ಪೀಠಸ್ಥಾನ. ವರ್ಧಮಾನ ಕಟೋಯ ರೈಲ್ವೆ ಸ್ಟೇಷನ್ ಇದರಲ್ಲಿದೆ. ಶ್ರೀಖಂಡದಲ್ಲಿ ಮೂವರು ಮುಖ್ಯ: ಮುಕುಂದದಾಸ, ರಘುನಂದನ್, ನರಹರಿ. ಒಂದ್ಸಾರಿ ಸಚಿನಂದನ್ ಗೌರಹರಿ ಮುಕುಂದ ದಾಸನ ಕೇಳ್ತಾರೆ, ನೀನು ತಂದೆನ ಅಥವಾ ನಿನ್ನ ಪುತ್ರ ರಘುನಂದನ ಅಥವಾ ರಘುನಂದನ್ ತಂದೆ ಇದ್ದಾನೆ, ನೀನು ಅವನ ಪುತ್ರ, ಇದು ನಿಶ್ಚಿತ ರೂಪದಲ್ಲಿ ನನಗೆ ಹೇಳಿ, ಯಾಕಂದ್ರೆ ನನ್ನ ಸಂಶಯ ದೂರ ಆಗಲಿ ಅಂತ. ಚೈತನ್ಯ ಮಹಾಪ್ರಭು ಮುಕುಂದನ ಹತ್ರ ಕೇಳೋದು, ನೀನು ರಘುನಂದನ್ ತಂದೆನ ಅಥವಾ ರಘುನಂದನ್ ನಿನ್ ತಂದೆನ? ಸೊ ಮುಕುಂದ ಹೇಳ್ತಾನೆ, ರಘುನಂದನ್ ನನ್ನ ತಂದೆ, ನಾನು ಅವನ ಪುತ್ರ, ನನ್ನ ನಿಶ್ಚಯ ಇದು. ಯಾಕಂದ್ರೆ ನಮ್ಗೆಲ್ರಿಗೂ ಕೃಷ್ಣ ಭಕ್ತಿ ರಘುನಂದನಿಂದನೇ ಆಗಿತ್ತು. ನಿಶ್ಚಿತ ರೂಪದ ರಘುನಂದನೇ ನನ್ನ ತಂದೆ. ಯಾರಿಂದ ಕೃಷ್ಣ ಭಕ್ತಿ ಸಿಗುತ್ತೋ ಅವರೇ ನಮ್ ತಂದೆ. ಅದು ಕೇಳ್ಬಿಟ್ಟು ಭಕ್ತಿ ಮಹಾಪ್ರಭುಗೆ ತುಂಬಾ ಸಂತೋಷ ಆಯ್ತು. ನೀನ್ ಸರಿಯಾಗಿ ಹೇಳಿದೀಯಾ, ಯಾರಿಂದ ನಮ್ಗೆ ಕೃಷ್ಣ ಭಕ್ತಿ ಸಿಗುತ್ತೋ ಅವರೇ ಮಹಾನ್, ಅವರೇ ದೊಡ್ಡವರು. ಹಾಗೆ ವಿಗ್ರಹ ಸೇವಾ ಆದೇಶ ಮಾಡಿದ್ರು. ಅವರು ಚಿಕ್ಕ ಮಗು ಇದ್ದಾಗ, ಚಿಕ್ಕ ಹುಡುಗ ಇದ್ದಾಗ ಒಂದು ಲೀಲೆ ಅಂದ್ರೆ, ಶ್ರೀಖಂಡ ಕಾಟ್ವಾದಿಂದ ಸ್ವಲ್ಪ ದೂರ, ಅಲ್ಲಿ ಅವ್ರ ಮನೆಯಲ್ಲಿ ಒಬ್ಬ ಗೋಪಿನಾಥ್ ವಿಗ್ರಹ ಆಯ್ತು, ಸೇವೆ ಮಾಡ್ತಾ ಇದ್ರು ಮುಕುಂದ ದಾಸ್ ಮನೆಯಲ್ಲಿ. ಅವ್ರೊಂದ್ಸಾರಿ ಯಾವ್ದೋ ಕಾರಣದಿಂದ ಆಚೆ ಹೋಗ್ಬೇಕಾಯ್ತು. ಆದ್ರಿಂದ ಅವ್ರು ತನ್ನ ಪುತ್ರ ರಘುನಂದನ್ಗೆ ಕರೆದುಬಿಟ್ಟು, ಗೋಪಿನಾಥ್ ಸೇವೆ ಆಗ್ಬೇಕು, ಪ್ರಯತ್ನದಿಂದ ನೀನು ಠಾಕೂರ್ಗೆ ಭೋಗ ಆಫರಿಂಗ್ ಮಾಡ್ಬೇಕು, ಅರ್ಪಣೆ ಮಾಡ್ಬೇಕು. ಹಾಗೆ ಹೇಳ್ಬಿಟ್ಟು ಮುಕುಂದ ಹೊಟ್ಟೋದ್ರು. ತಂದೆಯ ಆದೇಶ ಅನುಸಾರ ರಘುನಂದನ್ ಸೇವೆಗೆ ಸಾಮಗ್ರಿ ಎಲ್ಲ ತಗೊಂಡು ಗೋಪಿನಾಥ್ ಹತ್ರ ಹೋದ್ರು. ರಘುನಂದನ್ ಇನ್ನ ಬಾಲ್ಯ ಲೀಲೆ ತುಂಬಾ ಸರಳ ಭಾವದಿಂದ ಗೋಪಿನಾಥ್ಗೆ ಅಳುತ್ತಾ ನೀವು ತಿನ್ನಿ, ನೀವು ತಗೊಳ್ಳಿ, ತಿನ್ನಿ. ಗೋಪಿನಾಥ್ ಏನೋ ಅವನು ಪ್ರೇಮ್ಗೆ ವಶ ಇದ್ದಾನೆ. ಅವನು ಗುಪ್ತ ರೂಪದಲ್ಲಿ ಎಲ್ಲಾನು ಸ್ವೀಕಾರ ಮಾಡ್ಬಿಟ್ಟ. ಅವಾಗ ಮುಕುಂದಾಸ ವಾಪಸ್ ಬಂದ್ರೆ ಹುಡುಗ ಹೇಳ್ತಾನೆ, ನೈವೇದ್ಯ ಪ್ರಸಾದ ತಗೊಂಬ ಅಂತ ಹೇಳ್ತಾರೆ ತಂದೆ. ಅವಾಗ ಬಾಲಕ ಏನ್ ಹೇಳ್ತಾನೆ, ಗೋಪಿನಾಥ್ನೇ ಎಲ್ಲ ತಿಂದ್ಬಿಟ್ಟಿಯಾನೆ, ಸ್ವಲ್ಪ ಉಳಿದಿಲ್ಲ.
ಅದನ್ನ ಕೇಳ್ಬಿಟ್ಟು ಮುಕುಂದ ವಿಸ್ಮಿತ ಆಗ್ಬಿಟ್ಟ. ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ತಿರ್ಗಿ ಒಂದು ಏನೋ ಒಂದು ಪರೀಕ್ಷೆ ಮಾಡಕ್ಕೆ ಇಚ್ಛೆ ಆಗಿ ಬಾಲಕನ ಸೇವೆನ, ಅವನಿಗೆ ಸೇವೆ ಮಾಡು, ನೀನ್ ತಿರ್ಗಾ ಭಗವಂತನಿಗೆ ಅರ್ಪಣೆ ಮಾಡು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಆ ಮನೆಯಿಂದ ಆಚೆ ಹೋಗಿ ತಿರ್ಗಾ ಇಲ್ಲಿ ಬೇಗ ವಾಪಸ್ ಬಂದ್ಬಿಟ್ಟು ಒಂದ್ ಕಡೆ ಬಚ್ಚಿಟ್ಕೊಂಡ್ಬಿಟ್ರು. ಇಲ್ಲಿ ರಘುನಂದನ್ ತುಂಬಾ ಸಂತೋಷದಿಂದ ತನ್ನ ಕೈಯಲ್ಲಿ ಗೋಪಿನಾಥನ್ಗೆ ಆ ಲಡ್ಡು ಹಾಕ್ಬಿಟ್ಟು ತಿನ್ನು 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 ಅಂತ. ಗೋಪಿನಾಥ್ ಯಾವಾಗ ಅರ್ಧ ತಿನ್ನು, ಅರ್ಧ ಲಡ್ಡು. ಆ ಸಮಯದಲ್ಲಿ ಮುಕುಂದ ಆ ರೂಮ್ ಅಲ್ಲಿ ನೋಡಕ್ ಬಂದ್ಬಿಟ್ರು. ಅರ್ಧ ಲಡ್ಡು ಬಚ ಆಯ್ತು, ಮಿಕ್ಕಿತ್ತು. ಅದನ್ನ ಗೋಪಿನಾಥ ತಿನ್ಲಿಲ್ಲ. ಅರ್ಧ ತಿಂದಿದ್ದ ಅಲ್ಲೇ ಬಿಟ್ಬಿಡು, ಅಲ್ಲೇ ನಿಲ್ಸ್ಬಿಟ್ರೆ. ಅದನ್ನ ನೋಡ್ಬಿಟ್ಟು ಮುಕುಂದನಿಗೆ ಪ್ರೇಮದಿಂದ ವಿಭೋರನಾಗಿ ಕಣ್ಣುಗಳು ನೀರು ಹರಿತಾ ಬಂತು, ಕಂಠ ಗದ್ಗದ ಆಯ್ತು. ತುಂಬಾ ಪ್ರಸನ್ನನಾಗಿ ಅವನು ರಘುನಂದನ್ನ ತನ್ನ ತೊಡೆ ಮೇಲೆ ಕೂಡಿಸ್ಕೊಂತಾನೆ. ಇವತ್ತು ಕೂಡ ಶ್ರೀಖಂಡದಲ್ಲಿ ಅರ್ಧ ತಿಂದಿರೋ ಲಡ್ಡು ಗೋಪಿನಾಥ್ ಅಲ್ಲಿದ್ದಾನೆ. ತುಂಬಾ ಭಾಗ್ಯವಾನ್ಗೆ ಅವನ ದರ್ಶನ ಆಗುತ್ತೆ. ರಘುನಂದನ್ ಮದನ್ ಮೋಹನ್ ಅಭಿನ್ನ ರಸಿಕ ಉದ್ಧವ್ ದಾಸ್ ಹೇಳ್ತಾರೆ, ರಘುನಂದನ್ ಯಾರ ಲಡ್ಡು ತಿಂದಿರೋ ಅವನ್ನ ದರ್ಶನ ಮಾಡ್ತಾರೆ, ಅವ್ರ ಮನದಲ್ಲಿ ಮಹಾಕೌತುಕವಾಯ್ತು. ನರೇಂದ್ರ ಸರ್ಕಾರ ಠಾಕೂರ್ ಕೂಡ ಅಲ್ಲಿ ಹತ್ರ ಒಂದು ಜಾಗ ಇದೆ. ಅಲ್ಲಿ ಜಲಾಶಯದಲ್ಲಿ ಗೌರಂಗ ಮಹಾಪ್ರಭು ಹಾಗೂ ನಿತ್ಯಾನಂದ ಪ್ರಭು ಸೇವೆಗೋಸ್ಕರ ಪೂರ್ಣ ರೂಪದಲ್ಲಿ ಪರಿಪಕ್ವ ಅದ ಜೇನು ಅಲ್ಲಿ ತೋರಿಸಿದ್ರು. ಅವರು ರಘುನಂದನ್ ತನ್ನ ಅಲೌಕಿಕ ಪ್ರಭಾವದಿಂದ ಆ ಜಲಾಶಯದಲ್ಲಿ ತಟವರ್ತಿ ಇರೋ ಕದಂಬ ವೃಕ್ಷದಲ್ಲಿ 2 ಹೂವು ಬಿಡ್ತಾ ಇತ್ತು. ಅಂತ ರಘುನಂದನ್ ಎಲ್ಲ ಅವರ ಒಂದು ಕೃಪಾ ಮಾಡಲಿ, ನಮ್ಗೆ ಭಕ್ತಿನಲ್ಲಿ ಮುಂದೆ ಹೋಗ್ಲಿಕ್ಕೆ ದಾರಿ ತೋರ್ಲಿ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡಬೇಕು. ಜಯ ಜಯ ಶ್ರೀ ರಘುನಂದನ್ ಪ್ರಭು ಕಿ ಜಯ. ಹಾಗೂ ಇವತ್ತು ವಂಶಿ ದಾಸ್ ಬಾಬಾಜಿ ಅವರು ಇರೋ ಬಾಬಾ ವಂಶಿದಾಸ್ ಬಾಬಾಜಿ. ಇದು ತುಂಬಾ ಅಲೌಕಿಕ ಪುರುಷ ಭಕ್ತರು. ಇದ್ದಿದ್ದು ಬಾಂಗ್ಲಾದೇಶದಿಂದ ಅವರು ಅಲ್ಲಿ ಮೈಮನ್ ಸಿಂಹ ಜಿಲ್ಲೆಯಲ್ಲಿ ಜಮಾಲ್ಪುರ್ ಅಲ್ಲೇ
ಆವಿರ್ಭಾವ ಆಗಿದ್ರು. ಆಮೇಲೆ ನವದ್ವೀಪಕ್ಕೆ ಬಂದ್ಬಿಟ್ರು. ಅಲ್ಲಿ ಅವಧೂತನ ರೂಪದಲ್ಲಿ ಗಂಗಾ ತಟದಲ್ಲಿ ಮರಗಳ ಕೆಳಗಡೆ ಆ ತುಂಬಾ ದೊಡ್ಡ ವೈರಾಗ್ಯದಿಂದ ಭಜನೆ ಮಾಡ್ತಾ ಇದ್ರು. ಈ ಸರಸ್ವತಿ ಠಾಕೂರ್ ಅವರ ವಿಧಿಯ ಇಂದ ಆಚೆ ಪರಮಹಂಸ ಹಾಗೂ ಕ್ರಿಯೆಗಳು ನೋಡ್ಬಿಟ್ಟು ಆಕರ್ಷಿತರಾಗಿದ್ದು. ಅವ್ರನ್ನ ದೂರದಿಂದನೇ ನಮಸ್ಕಾರ ಮಾಡ್ತಾ ಇದ್ರು. ಹಾಗೂ ತನ್ನ ಅನುಗತ ಶಿಷ್ಯನ ಬಾಬಾಜಿ ಮಹಾರಾಜ್ ಹತ್ರ ಹೋಗ್ಲಿಕ್ಕೆ ಬಿಡ್ತಾ ಇರ್ಲಿಲ್ಲ. ಮನ ಮಾಡಿ ಹೋಗ್ಬೇಡಿ ನೋಡಿ, ಇದು ಮಹಾಭಾಗ ಯಾಕೆ ಬೇಡ ಅಂತ ಹೇಳ್ತಾ ಇದ್ರು. ಇದು ನೋಡಿ ಆಶ್ಚರ್ಯ. ಯಾಕಂದ್ರೆ ಮಹಾಪುರುಷರಾಗಿರೋದ್ರಿಂದ ಅವ್ರ ವಿಧಿ ಆಚರಣೆ ನೋಡ್ಬಿಟ್ಟು ಸಾಧಾರಣ ಸಾಧಕ ಅವರ ಕ್ರಿಯೆಗಳನ್ನ ಅರ್ಥ ಮಾಡ್ಕೊಳ್ತೀರಾ, ಅವರ ಚರಣಕಮಲದಲ್ಲಿ ಅಪರಾಧ ಮಾಡ್ಬೋದು. ಸೊ ವಿಧಿಯ ಮುಖ್ಯ ತಾತ್ಪರ್ಯ ಏನಂದ್ರೆ ರಾಧಾ ಗೋವಿಂದ ಪ್ರಸನ್ನ ಮಾಡ್ಬೇಕು. ರಾಧಾ ಗೋವಿಂದ ಅನರ್ಥಯುಕ್ತ ಸಾಧಕ ಅವನಿಗೆ ಅಧಿಕಾರದ ಅಥವಾ ಶಾಸ್ತ್ರವಿಧಿಯ ಅನುಸಾರ ವೈದಿಕ ಭಕ್ತಿನಲ್ಲಿ ವ್ಯವಸ್ಥೆ ಇರುತ್ತೆ. ಅದರಿಂದಾನೇ ಅವನು ಹರಿಭಜನ್ ಅದನ್ನ ಮಾಪದಂಡ ಮಾಡೋದು. ಅವ್ರು ಹೀಗಿದ್ದಾರೆ. ಆದ್ರಿಂದ ಅವರು ಶ್ರೇಷ್ಠ ವೈಷ್ಣವರ ಶಾಸ್ತ್ರದಿಂದ ಅಷ್ಟಾತೀತ ಕ್ರಿಯೆಗಳನ್ನ ನೋಡಿದಾಗ ಅವ್ರಿಗೆ ಪ್ರಯಾಸ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರೆ ಭ್ರಮಿತರಾಗ್ಬಿಡ್ತಾರೆ. ಆವಾಗ ಮಹಾಪುರುಷ ಚರಣದಲ್ಲಿ ಅಪರಾಧ ಆಗುತ್ತೆ. ಆವಾಗ ಭಕ್ತಿಪಾತದಿಂದ ಬಿದ್ದು ಬಿಡ್ತಾರೆ. ಸೊ ಅದಕ್ಕೆ ಅವನ ಹತ್ರ ಹೋಗ್ಲಿಕ್ಕೆ ಬಿಡ್ತಾರೆ, ಮನ ಮಾಡ್ತಾರೆ, ಹೋಗ್ಬಾರ್ದು ಅಂತ ಆದೇಶ ಹೇಳ್ತಾರೆ. ಅವರು ಅವ್ರ ಹತ್ರ 2 ಬಟ್ಟೆಯ ಚಿಕ್ಕ ಬ್ಯಾಗ್ ಇತ್ತು. ನಮ್ದು ಚಾಂಟಿಂಗ್ ಬ್ಯಾಗ್ ಇದೆಯಲ್ಲ ಆ ತರ. ಒಂದ್ರಲ್ಲಿ ರಾಧಾ ಗೋವಿಂದ, ಇನ್ನೊಂದ್ರಲ್ಲಿ ಗೌನ್ ಇಟ್ಟಾರೆ. ಕೆಲವು ಸಮಯ ತೆಗೆದು ಪೂಜೆನೂ ಮಾಡ್ತಾ ಇದ್ರು. ಬೇರೆಯವ್ರ ದರ್ಶನನೂ ಮಾಡಿಸ್ತಾ ಇದ್ರು. ಆಮೇಲೆ ಅವ್ರು ಕೆಲವು ಸಮಯ ಇದಕ್ಕೆ ತಂಬಾಕು ಉಕ್ಕು ಅದನ್ನ ಮಾಡಿ ರಾಧಾಕೃಷ್ಣ ತೋರಿಸ್ತಾ ಇದ್ರು. ನಿತಾಯಿಗೆ ತೋರಿಸ್ತಾ ಇರ್ಲಿಲ್ಲ. ಸೊ ಯಾರಾದ್ರೂ ಹಣ್ಣು ಹಂಪಲು ಏನಾದ್ರು ತಂದು ಕೊಟ್ರೆ ಅದು ಮಖಾನು ನೋಡ್ತಿರ್ಲ ಆ ಕಡೆ. ಯಾವಾಗ್ಲೂ ಆಗ್ದಾಗ ಅದನ್ನ ಭಗವಂತನಿಗೆ ಮಾಡಿ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತಾರೆ. ಅವರು ಗೋಪಿನ ಮಾತ್ರನೇ ಹಾಕೊಳ್ತಾ ಇದ್ರು. ಆಮೇಲೆ ದೊಡ್ಡ ಮರಗಳಿಂದ ತುಂಬಾ ಉದ್ದ ಇದ್ರು, ಕೈ ಹಾಕಿ ಹೂವು ತಗೊಂಡು ಪೂಜೆಗೆ ಅಂತ ಅವ್ರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ತುಂಬಾ ಜನ ಹೋಗಿ ಏನೇನೋ ಕೇಳ್ತಾ ಇದ್ರು. ಕೇಳಿದ್ರೆ ಒಬ್ಬರು ಉತ್ತರಕ್ಕೆ ಸುಮ್ನೆ ಇರೋರು, ಆಮೇಲೆ ಅವ್ರ ಉತ್ತರ ಇನ್ಯಾರಿಗೂ ಹೇಳೋರು. ತುಂಬಾ ತರ ಮೌನವಾಗಿ ಇರ್ತಾ ಇದ್ರು. ಬಟ್ ಭಗವಂತನ
ಮಕ್ಕಳ ಕಡೆ ಭಗವಂತನ ಕಡೆ ಮುಖ ತೋರಿಸ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ರು. ಕೆಲವು ಸಮಯ ಅಳೋರು, ಕೆಲವು ಸಮಯ ಡ್ಯಾನ್ಸ್ ಮಾಡೋರು. ಆ ಆ, ಹಾಗೆ. ಈಗ ಹ್ಮ್ ಕೆಲವು ಸಮಯ ಯಾರು ಹೇಳೋರು, ಕ್ಯಾಚೇತಿ ನಿನ್ಗೇನ್ ಬೇಕು ಅಂತ. ನಾನು ಭಗವಂತನ ಪ್ರಸನ್ನ ಮಾಡ್ಬೇಕು ಅಂತ ಇಚ್ಛೆ ಇದೆ ಅಂತ. ಅವನು ಉತ್ತರ ಹೇಳಿದ್ರು ಅವನಿಗೆ, ಅವಳು ಕ್ರಂದನ ಮಾಡು ಜೋರಾಗಿ. ಸೊ ನಾವು ಅಳಬೇಕು. ಆಚಾರ್ಯರು ಅದೇ ಹೇಳೋದು, ಕ್ರಂದನ ಮಾಡಬೇಕು ಅಂತ ಹೇಳಿ. ವಿರಹ ತಾಪದಿಂದ. ವಿರಹ ತಾಪ. ಹೇಗೆ ಗೋಪಿಯರು ಕೃಷ್ಣಗೋಸ್ಕರ ಆಡ್ತಾ ಇದ್ರು ಗೋಪಿ ಗೀತದಲ್ಲಿ. ಬಾ, ಹೌದು. ಅವರು ಬೇರೆ ಬೇರೆ ತೀರ್ಥ ಸ್ಥಾನ ಒಂದು ಪ್ರಜ್ಞೆ ಮಾಡಿದ್ರು. ಅವರು ಎಲ್ಲೇ ಹೋಗ್ಲಿ ಈ ದೊಡ್ಡ ವಟವೃಕ್ಷ ನೋಡಿದ್ರೆ ಅಲ್ಲಿ ಒಂದೆರಡು ದಿವಸ ಹೋಗ್ಬಿಡ್ತಾ ಇದ್ರು. ಅವರಿಗೆ ಆ ಕೃಷ್ಣ ಲೀಲೆ, ಬಂಡೀರ್ ಮಠ ಆತ ಉದ್ದೀಪ ಆಗ್ತಾ ಇತ್ತು. ಕೆಲವು ಭಕ್ತರು ಅವನ್ನ ಪ್ರಶ್ನೆ ಕೇಳಿದಾಗ ಕೆಲವು ಅಲೌಕಿಕ ಉತ್ತರ ಇದೆ. ಒಂದ್ ಪ್ರಶ್ನೆ, ಬಾಬಾ ನಾವು ಏನ್ ಮಾಡ್ಬೇಕು, ಏನ್ ಮಾಡ್ರಿ ಒಳ್ಳೇದು, ನಾವ್ ಏನ್ ಮಾಡ್ಬೇಕು? ಅದಕ್ಕೆ ಅವ್ರ ಉತ್ತರ, ನಿತ್ಯಾನಂದನ ಭಜನೆ ಮಾಡಿದ್ರೆ ಶ್ರೀ ಚೈತನ್ಯ ಮಹಾಪ್ರಭು ಸಿಗ್ತಾರೆ, ದುಃಖ ದೂರ ಆಗುತ್ತೆ, ಹೃದಯದಲ್ಲಿ ಪರಮಾನಂದದ ಉದಯ ಆಗುತ್ತದೆ. ನಿತ್ಯಾನಂದ ಭಜನೆ ಮಾಡಿ ನೋಡಿ ಎಷ್ಟು ಸಂಕ್ಷೇಪ ಕಂಡ ಗುರು ತತ್ವ. ಅವನ್ನ ದರ್ಶನ ಅವನ್ನ ಪೂಜೆ ಮಾಡಿದ್ರು, ಭಜನೆ ಮಾಡಿದ್ರು. ಚೈತನ್ಯ ಮಹಾಪ್ರಭು ಸಿಗ್ತಾರೆ. ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಕೃಪೆ ಅಂದ್ರೆ ಸಿಗಲ್ಲ. ಅದೇ ತಾನೇ ಪಾಣಿಹಟ್ಟಿ ಕೇಳಿದ್ರಲ್ಲ, ಪಾಣಿಹಟ್ಟಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದ್ರ ಮೂಲ ತಾತ್ಪರ್ಯ ಇದೆ. ರಘುನಂದನ್ ದಾಸ್, ರಘುನಾಥ್ ದಾಸ್ ಗೋಸ್ವಾಮಿ ತುಂಬಾ ಪ್ರಯತ್ನ ಮಾಡಿದ್ರು ಮನೆ ಬಿಟ್ಟು ಓಡೋದಕ್ಕೆ. ಏನೇ ಮಾಡಿದ್ರು ತಾನೇ ಹೇಳ್ಕೊಂಡ್ ಬರ್ತಾರೆ. ಕೊನೆಗೆ ನಿತ್ಯಾನಂದ ಪ್ರಭುನ ಅವರು ಸಂತುಷ್ಟಿ ಮಾಡಿದ್ರು ಪಾಣಿಹಟ್ಟಿ ಆ ಒಂದು ಮಹಾ ಮಹೋತ್ಸವದಿಂದ. ಆವಾಗ ಅವರು ಆಶೀರ್ವಾದ ಮಾಡಿದ್ರು, ನಿನಗೆ ಏನ್ ನಿರ್ವಿಘ್ನವಾಗಿ ಚೈತನ್ಯ ಮಹಾಪ್ರಭು ಹತ್ರ ಹೋಗ್ತೀಯಾ. ನೋಡಿ ಹಾಗೆ ಆಯ್ತು. ಹಾಗೆ ಸಿದ್ಧಾರ್ಥವಾಗಿಲ್ಲ, ನಿತ್ಯಾನಂದ ಭಜನೆ ಮಾಡು. ಇಂದ್ರಿಯಗಳಿಂದ ನಾವು ಹೇಗೆ ಬಿಡಿಸ್ಕೊಳ್ಳೋದು, ಹೇಗೆ ನಾವು ಬಿಡಿಸ್ಕೊಂಡು ಅದಕ್ಕೆ ಉಪಾಯ ಏನು? ಅದಕ್ಕೆ ಗೋವಿಂದ ಅನ್ನೋ ಶಬ್ದ ಕೇಳಿದ ತಕ್ಷಣನೇ ಅನರ್ಥ ಅಷ್ಟೇ ಬೇಗ ಓಡೋಗುತ್ತೆ. ಯಾವ ರೀತಿ ಸಿಂಹದ ಗರ್ಜನೆಯಿಂದ ಆನೆಗಳು ಕೂಡ ಓಡೋಗುತ್ತೆ. ಆಮೇಲೆ ನಮ್ಗೆ ಕೃಷ್ಣನ ಕೃಪೆ
ಭಕ್ತನ ಕೃಪೆ ಅದನ್ನ ನಾವು ಹೇಗೆ ತಿಳ್ಕೊಳ್ಳೋದು? ನಮ್ಮ ಮೇಲೆ ಕೃಷ್ಣ ಕೃಪೆ, ಭಕ್ತರ ಕೃಪೆ ಆಗಿದೆ ಅನ್ನೋದು ಯಾಕೆ ತಿಳ್ಕೊಳ್ಳೋದು? ಅದಕ್ಕೆ ಉತ್ತರ ಭಗವಂತ ಏನ್ ಹೇಳ್ತಾನೆ, ಯಾರು ಅದನ್ನ ಇಚ್ಛೆ ಮಾಡ್ತಾರೋ ಕೃಪೆಗೆ ನಾನು ಅವ್ರನ್ನ ಸರ್ವನಾಶ ಮಾಡ್ಬಿಡ್ತೀನಿ. ಭಗವಂತ ಯಾರಿಗೂ ದುಡ್ಡು ಕೊಡ್ತಾನೆ, ಯಾರಿಂದನೋ ತಗೊಂಡ್ಬಿಡ್ತಾನೆ, ರಸಿಸ್ಕೊಂಡ್ಬಿಡ್ತಾನೆ. ಓ ವೈಷ್ಣವ ಠಾಕೂರ, ಅಪರಾಧ ಆಗಿರೋದ್ರಿಂದ ನಮಗೆ ಪರಿತ್ರಾಣ ಇಲ್ಲ. ಹೇಗೆ ನಾವು ಮೋಸ ಮಾಡ್ತೀವಿ? ಪರಿತ್ರಾಣ ಯಾರು ಮಾಡ್ತೀವಿ? ಪರಿತ್ರಾಣಕ್ಕೆ ಅದನ್ನ ಕೇಳೋರು ಯಾರು? ನನಗೆ ವೈಷ್ಣವರ ಚರಣದಲ್ಲಿ ಲೇಷ ಮಾತ್ರನೇ ಸತಿ ಇಲ್ಲ, ಪ್ರೇಮ ಇಲ್ಲ. ಆಮೇಲೆ ಅಂತ ಸುಖ ಯಾವುದರಿಂದ ಸಿಗುತ್ತದೆ? ತ್ಯಾಗದಿಂದನ ಅಥವಾ ಭೋಗದಿಂದನ? ಸುಖ ಯಾವುದರಿಂದ ಸಿಗುತ್ತೆ? ತ್ಯಾಗ ಅಥವಾ ಭೋಗ? ಹ್ಮ್ ಅವ್ರು ಹೇಳ್ತಾರೆ, ಸಾಧು ಜನ ಸರಿಯೂ ನದಿ ದಡದಲ್ಲಿ ಇರ್ತಾರೆ. ಅವ್ರು ಸೀತಾರಾಮ ಹೇಳ್ತಾರೆ, ಎಲ್ಲಿ ಆನಂದ ಇದೆಯೋ ಅಲ್ಲಿ ನಿರಾನಂದ ಇರಲ್ಲ. ದುರ್ಭಾಗ್ಯ ದುರ್ಯೋಧನ ಪಕ್ಷದಲ್ಲಿ ಎಷ್ಟು ಜನ ಇದ್ರು? ಎಲ್ಲ ನಿರಾನಂದ. ಯುಧಿಷ್ಠಿರ ಮಹಾರಾಜನ ಜೊತೆ ಎಷ್ಟು ಜನ ಇದ್ರು? ಅವರೆಲ್ಲ ಸುಖವಾಗಿದ್ರು. ಅವರು ಸುಖ ದುಃಖ ಎರಡು ಅಣ್ತಮ್ಮವರಿದ್ದಾಗೆ. ಭೋಗ ತ್ಯಾಗ ಯಾರೋ ಒಬ್ರು ಭೋಗ ಮಾಡ್ತಾರೆ, ಒಬ್ರು ತ್ಯಾಗ ಮಾಡ್ತಾರೆ. ನೋಡಿ ಅಂತ ಅಣ್ತಮ್ಮಂದ್ರಿದ್ದಾಗೆ, ಒಬ್ಬ ಅಣ್ಣ ಭೋಗ ಮಾಡ್ತಾರೆ. ನೀವು ಎಂದಾದ್ರು ಮಾಯಾಪುರ್ಗೆ ಹೋಗಿದ್ದೀರಾ? ಹೋಗಿದ್ದೀನಿ. ಕೆಲವರಾದ್ರೂ ಮಾಯಾಪುರ ಅಂತಾನೆ ನವದೀಪನು ಅಂತ. ಮಾಯಾಪುರ ಮಂದಿರ ದೇವಸ್ಥಾನ 4 ದಿಕ್ಕುಗಳ ಮನೆ ಇದೆ. ಅಲ್ಲಿ ದೇವನ ಮರದ ಕೆಳಗಡೆ ಪೂಜೆ ನಡೆಯುತ್ತೆ. ನಾನೊಂದ್ಸಾರಿ ಕಮಂಡಲು ತಗೊಂಡು ಅಲ್ಲಿಗೆ ಹೋಗಿದ್ದೆ. ಗುಡ್ಡಿ ಸಚಿನಂದನ್ ಬಂದು ನನ್ನ ಕಮಂಡಲನ್ನ ತಗೊಂಡೋಗ್ಬಿಟ್ಟೆ. ನಾನು ಕೂತಿದ್ದೆ. ಸ್ವಲ್ಪ ಹೊತ್ತಾದ್ಮೇಲೆ ತಿರುಗಿ ಕಮಂಡಲು ವಾಪಸ್ ಬಂದ್ಬಿಟ್ರು. ನಾನು ವಾಪಸ್ ಬಂದ್ಬಿಟ್ಟೆ. ಚೈತನ್ಯ ಮಹಾಪ್ರಭುಗಳು ಪ್ರತಿಷ್ಠಾ ಶ್ರೀ ಗುರುದೇವ್ ನಿತ್ಯವೇದ ವಿಷ್ಣುಪಾದ್ ಭಕ್ತಿ ದಾಯಿತ ಮಾಧವ ಗೋಸ್ವಾಮಿ ಮಹಾರಾಜ್. ಸೊ ಅವ್ರದ್ದು ಒಂದು ಅನುಭವ. ಅವರು ಶ್ಯಾಮಾನಂದ ಗೌಡಿಯ ಮಠ ಅಂತ ಹೇಳ್ಬಿಟ್ಟು ಮೆದ್ನಿಪುರ ಅಂದ್ರೆ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಮೆದ್ನಿಪುರ ನಗರದಲ್ಲಿ ಅಲ್ಲಿ ಬಾಬಾ ತೀರ್ಥ ರಮಣ ಮಾಡ್ತಾ ಅಲ್ಲಿಗೆ ಬಂದಿದ್ರು.
ನಾವು ಭಕ್ತಿದಾಯಕ ಮಾಧವ ಯಾವಾಗ ಕೇಳಿದ್ರು ಅವರು ಬಾಬಾಜಿ ಬಂದ್ ಯಾರಂದಾಗ ಅವರು ಒಂದು ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಬಂದ್ರು. ಪರಮೋಲ್ಲಾಸದಿಂದ ಅವ್ರ ಜೊತೆ ಆ ಮಹಾರಾಜನ್ನ ಮೇದಿನಿಪುರ ಮಠದಲ್ಲಿ ಆ ಕರೆದು ಅಲ್ಲಿ ಕರೆಸಿ ಅವ್ರಿಗೆ ಒಬ್ಬ ಸೇವಕನ್ ಕೂಡ ಅವ್ರ ಜೊತೆ ಇಟ್ರು ಅವ್ರ ಸೇವೆಗೆ. ಬಾಬಾ ಬಾಬಾ ಮಹಾರಾಜನೇ ಸೇವಕನ್ ಕೂಡ ವಚನ ಕೊಟ್ಟು ಹೇಳಿದ್ರು. ಸೊ ಅವಾಗ ಹೇಳಿದ್ರು ಮಧ್ಯಾಹ್ನ ಬಂದ್ಬಿಡ್ತಾರಂತ. ಅವಾಗ ಬರ್ಲಿಲ್ಲ. ಕೊನೆಗೆ ಏನಾಯ್ತು ಅಂದ್ರೆ ಅವರು ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ಬರ್ತಾ ಇದ್ದಾಗ ಅಲ್ಲಿ ಒಂದು ಈ ಮೇದಿನಿಪುರ ನಗರದಲ್ಲಿ ಒಂದು ವಟವೃಕ್ಷ ನೋಡಿದ್ರು. ಇದು ವಂಶಿ ವಟ ಅಂತ ಹೇಳ್ತಾ ಆ ಎತ್ತಿನ ಗಾಡಿಯಿಂದ ಇಳಿದು ಬಿಟ್ಟು ಆ ಅಲ್ಲೇನೆ ಅವರು ಠಾಕೂರ್ಗೆ ವ್ಯವಸ್ಥೆ ಮಾಡಿದ್ರು ಭೋಗಕ್ಕೆ. ಆಗ ಅವ್ರನ್ನ ಭಕ್ತಿದಾಯಕ ಮಾಧವ ಮಹಾರಾಜ್ ನೋಡ್ಬಿಟ್ಟು ತುಂಬಾ ಪ್ರೇಮದಿಂದ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಸಂಬಂಧದಲ್ಲಿ ತುಂಬಾ ಸ್ನೇಹ ವ್ಯಕ್ತಪಡಿಸಿದರು. ಆಮೇಲೆ ಒಂದು ಕೀರ್ ಪ್ರಸಾದ ಕೊಟ್ಟಿದ್ರು. ಕೀರ್ ಪ್ರಸಾದ ಅಂದ್ರೆ ಪಾಯಸದ್ದು ತುಂಬಾ ಆದರದಿಂದ ಸ್ವೀಕಾರ ಮಾಡಿದ್ರು. ಅವರು ಭಕ್ತಿದಾಯಕ ಮಾಧವ ಮಹಾರಾಜ್ ಹೇಳ್ತಾ ಇದ್ರು, ಆ ಕೀರ್ ಪಾಯಸದ ಪ್ರಸಾದ ಅಪೂರ್ವ, ತುಂಬಾ ರುಚಿ ಇತ್ತು. ಒಂದ್ಸಾರಿ ಏನಾಯ್ತಂದ್ರೆ ಇದು ಅಲೌಕಿಕ. ಇದು ನವದ್ವೀಪದಲ್ಲಿ ಗಂಗೆ ತಟದಲ್ಲಿ ಭಜನ್ ಕುಟೀರ್ನಲ್ಲಿ ಅವರು ಅದರಲ್ಲಿ ಭಗವಂತನ ಇದರಲ್ಲಿ ಯಾರು ಹಸ್ತಕ್ಷೇಪ ಮಾಡ್ತಿದ್ರು. ಒಂದಿನ ಆಯ್ತಾ ಅಂದ್ರೆ ಎಲ್ಲ ನೋಡಿದ್ರು, ಒಂದು ಹಸು ಬಂದು ಹಣ್ಣನ್ ತಿಂತ ಇತ್ತು. ಆಮೇಲೆ ಬಾಬಾಜಿ ಮಹಾರಾಜ ನಗುತ್ತಾ ಇದ್ರು. ಬಾಬಾಜಿ ಸೇವಕನ ಹೆಸರು ಪೂರ್ಣ ತುಪ್ಪು ಪುಣ್ಯ ಏನಾಯಿತು. ಕುತೂಹಲದಿಂದ ಕೇಳಿದೆ, ಯಾಕೆ ಎಷ್ಟು ನಗ್ತಾ ಇದ್ದಾರೆ ಅಂತ, ಏನ್ ಕಾರಣ ಅಂತ. ಸೊ ಅದಕ್ಕೆ ಹೇಳ್ತಾರೆ,
ನಿನ್ನೆ ರಾತ್ರಿ ಬಾಬಾನ ಭೋಗದಲ್ಲಿ ಆ, ಪೂಜೆಯ ಪಾತ್ರೆಗಳನ್ನೆಲ್ಲ ಯಾರು ಕಳ್ತನ ಮಾಡಿದ್ರು. ಅವು ಈಗ ಹಸು ಕೂಡ ಅದನ್ನು ತಿಂತಾ ಇದೆ, ಹಣ್ಣುಗಳು. ಆ, ಅವ್ರೇನ್ ಹೇಳ್ತಾ ಇದ್ರು, ಒಬ್ಬ ಚೋರ ತಗೊಂಡೋಗ್ತಾನೆ, ಒಬ್ಬ ಚೋರ ಕೊಡ್ತಾನೆ. ಹಸುನೇ ಮೋಡ್ಸೋದಕ್ಕೆ ಬೇರೆ ಉಪಾಯ ಇಲ್ಲ. ಆ, ಅವರು ಚೋರಾಗ್ರಗಣ್ಯ ಪುರುಷ. ಚೋರಾಗ್ರಗಣ್ಯ ಪುರುಷನೇ ಕೃಷ್ಣ. ಈಗ ಒಂದು ಭಜನೆ ಇದೆ, ಚೋರಾಗ್ರಗಣ್ಯ ಪುರುಷಂ ನಮ. ಕೃಷ್ಣ ಚೋರರಲ್ಲಿ ಅಗ್ರಗಣ್ಯ, ಅಂದ್ರೆ ಟಾಪ್ ಮೋಸ್ಟ್ ಚೋರ ಅಂತ. ಇದಕ್ಕೆ ಯಾಕೆ ಹೇಳ್ತಾರಂದ್ರೆ, ಈಗ ಕಳ್ರು ಏನ್ ಮಾಡ್ತಾರೆ, ಬರ್ತಾರೆ, ಏನ್ ಕದೀತಾರೆ? ಮೊಬೈಲು, ಸ್ವಲ್ಪ ದುಡ್ಡು, ಬಂಗಾರ ಏನು ಕತ್ಕೊಂಡು ಹೋಗ್ತಾರೆ. ಉದಾಹರಣ, ಕೃಷ್ಣ ಏನ್ ಮಾಡ್ತಾನೆ, ಬರ್ತಾನೆ, ಅವನು ಬಂಗಾರ ಮೊಬೈಲ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವನಿಗೆ ಶರಣಾಗತಿ ಆದರೆ ನಮ್ಮ ಪಾಪಗಳನ್ನೆಲ್ಲ ಕದೀತಾನೆ, ಸಮಸ್ತ ಗಳನ್ನೆಲ್ಲ ಕದ್ದು ಬಿಡ್ತಾನೆ. ಯಾರಾದ್ರೂ ನಮ್ಮಲ್ಲಿರೋ ಸಂಪತ್ತು ಅದನ್ನ ಕದೀತಾರೆ, ಲೌಕಿಕ ಸಂಪತ್ತೇ ಆಗಲಿ. ಬಟ್ ಪಾಪನ ಕದಿಯೋರು ಯಾರು ಬರ್ತಾರೆ? ಯಾರಾದ್ರು ಬಂದು ಅವನ್ ಕಳ್ಳನ್ಗೆ ಹೇಳಿ, ನೋಡಪ್ಪ ನನ್ ಪಾಪನು ಕದಿ ಮೊಬೈಲ್ ಜೊತೆಗೆ ಅಂದ್ರೆ ಕೇಳ್ತಾನೆ? ಇಲ್ಲ, ನಾನ್ ಪಾಪ ನಾನ್ ನಿನಗೆ ಕೊಡ್ತೀನಿ, ನೀನೇ ಇಟ್ಕೊ ಅಂತಾನೆ. ಅದ್ರಿಂದಾನೇ ಚೋರಾಗ್ರಗಣ್ಯ ಪುರುಷ ನಮ್ ಪಾಪ ಎಲ್ಲಿದೆ ಅಂತನೂ ಗೊತ್ತಿಲ್ಲ, ಗೊತ್ತಾಯ್ತಲ್ಲ. ಅದನ್ನೆಲ್ಲ ಕದ್ಬಿಟ್ಟು ನಮ್ಮನ್ನ ಪಾಪದಿಂದ ಮುಕ್ತರನ್ನ ಮಾಡ್ಬಿಡ್ತಾನೆ. ಸೊ ಹಾಗೆ ತುಂಬಾ ಅಲೌಕಿಕ ಲೀಲೆಗಳಿದೆ ಅಂತ ಬಾಬಾಜಿಗೆ ಪ್ರಾರ್ಥನೆ. ಜೈ ಸಿದ್ಧಾರ್ಥ ಬಾಬಾಜಿ ಮಹಾರಾಜ್ ಕೀ ಜೈ. ಈಗ ಒಂದು ಪ್ರಶ್ನೆ ಇದೆ, ಏನಂದ್ರೆ ಆ ಶಾಸ್ತ್ರದಲ್ಲಿ ವಿಧಿ ನಿಷೇಧ ಏನಂದ್ರೆ, ಆ ಮನೆ ಹೇಳ್ತಾ ಇದ್ವಲ್ಲ, ಏನಂದ್ರೆ ನಾವು ಈ ಮನೆಯಲ್ಲಿದ್ದೀವಿ, ಮನುಷ್ಯ ದೇಹ ಒಂದು ಮನೆ, ಇದಕ್ಕೆ ನಾವು ರೆಂಟ್ ಕೊಡ್ಬೇಕು. ಹೇಗೆ ನೀವು ಮನೆ ರೆಂಟ್ ತಗೊಂಡು ರೆಂಟ್ ಕೊಡ್ಲಿಲ್ಲ ಅಂದ್ರೆ ಅದ್ರದ್ದು ಮಾಲೀಕ ನಮ್ಮನ್ನ ತರಾಟೆ ತಗೊಳ್ತಾ ನಮ್ಗೆ ಕಷ್ಟ ಆಗುತ್ತೆ, ಮನೆಯನ್ನು ಖಾಲಿ ಮಾಡಿಸ್ತಾನೆ. ಹಾಗೆ ನಾವು ನಮಗೂ ಕಷ್ಟ ಬರ್ತಾ ಇದೆ, ಯಾಕಂದ್ರೆ ನಾವು ಅದಕ್ಕೆ ಕ್ರಯ ರೆಂಟ್ ಕೊಡ್ತಾ ಇಲ್ಲ. ರೆಂಟ್ ಏನು ಇದ್ದೇ ಇದಕ್ಕೆ ನಾವು ಅವನ್ನ ಸ್ಮರಣೆ ಮಾಡಬೇಕು, ನಿರಂತರವಾಗಿ ಸ್ಮರಣೆ ಮಾಡಬೇಕು. ಅದೇ ರೆಂಟ್, ಅದೇ ಇದು ಜನ್ಮ ಜನ್ಮಾಂತರದಿಂದ ನಾವು ಕೊಟ್ಟಿಲ್ಲ. ಯಾಕಂದ್ರೆ ನಾವು ತಾಯಿ ಗರ್ಭದಲ್ಲಿದ್ದಾಗ 7 ತಿಂಗಳು ಈ ದೇಹ ಬೆಳವಣಿಗೆ ಆಗುತ್ತೆ, ಒಳಗಡೆ ಮಗು 20ನೇ ದಿವಸ ಭ್ರೂಣ 5 ಮಿಲಿಮೀಟರ್ ಇರುತ್ತೆ ಅಷ್ಟೇ, 5 ಮಿಲಿಮೀಟರ್, ತುಂಬಾ ಸಣ್ಣ ಇರುತ್ತೆ. ಅವಾಗ ಬ್ರೈನ್ ಬಿಲ್ಡಪ್ ಶುರುವಾಗುತ್ತೆ. ಒಂದು ನಿಮಿಷದಲ್ಲಿ 1.5 ಲಕ್ಷ ನ್ಯೂರಾನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಕನೆಕ್ಟ್ ಆಗುತ್ತೆ.
ತಾಯಿಯಿಂದ ನ್ಯೂಟ್ರಿಷನ್ ಇರುತ್ತೆ, ಸಪ್ಲೈ. ಆದ್ರೆ ಡೈರೆಕ್ಷನ್ ಅದು ಹೇಗೆ, ಅದು ತನ್ನ ಬ್ರೈನ್ನೇ ಬಿಲ್ಡಪ್ ಮಾಡ್ತಾ ಇದೆ ಅಷ್ಟೇ. ಹಾಗೆ 7 ತಿಂಗಳು ಆವಾಗ ಪ್ರಜ್ಞೆ ಬರುತ್ತೆ ಮಗು. ಆವಾಗ ಸಾತ್ವಿಕ ಮಗುಗೆ 100 ಜನ್ಮ ನೆನಪಿರುತ್ತೆ. ನಾವು 1 ಜನ್ಮ ನೆನಪಿದ್ರೆ ನಾವು ಸುಸ್ತು ಹೊಡ್ಬಿಡ್ತೀವಿ, ನಾವು ವಿಚಾರ ಹೊಡ್ತೀವಿ. 100 ಜನ್ಮದ ಅದಕ್ಕೆ ಅಲ್ಲೇನ್ ವ್ಯವಸ್ಥೆ ಇದೆ, ಅಲ್ಲಿ ಶುದ್ಧ ಇಲ್ಲ, ಮಲಮೂತ್ರ ಓಡಾಡಕ್ ಜಾಗ ಇಲ್ಲ. ಆ 100 ಜನ್ಮದ ನೆನಪೇಬಿಟ್ರೆ ಅಯ್ಯೋ ಅಯ್ಯೋ, ತುಂಬಾ ಕಷ್ಟ ಆಗುತ್ತೆ. ಭಗವಂತನ್ಯಾಗ ನೀನಿರೋದು, ಭಗವಂತನ ಪ್ರಾರ್ಥನೆ, ನಾನು ಇಲ್ಲಿಂದ ಬಿಟ್ಬಿಡಪ್ಪ, ನಾನು ನಿನ್ ಭಕ್ತನಾಗ್ತೀನಿ ನನಗೆ ತಡೆಯಕ್ ಆಗ್ತಾ ಇಲ್ಲ. ಅಲ್ಲಿ ಆತ್ಮಹತ್ಯೆನೂ ಮಾಡ್ಕೊಳಕ್ ಆಗಲ್ಲ, ಜಾಗ ಇಲ್ವಲ್ಲ, ಶಕ್ತಿ ಇಲ್ವಲ್ಲ, ಆಯ್ತಲ್ಲ, ಕನ್ಸ್ಟ್ರಕ್ಟೆಡ್. ಸೊ ಅವಾಗ ಹೇಳ್ತೀವಿ, ಅಯ್ಯೋ ನೀನ್ ಭಕ್ತನಾಗ್ಬಿಡ್ತೀನಿ ಅಯ್ಯ, ನೀನ್ ಭಜನೆ ಮಾಡ್ತೀನಿ ಅಯ್ಯ, ನೀನ್ ಯಾವಾಗ್ಲೂ ಸ್ಮರಣೆ ಮಾಡ್ತೀನಿ ಅಯ್ಯ, ನಾನ್ ಮಾತ್ ಕೊಡ್ತಾ ನಾನು ಇಲ್ಲಿಂದ ಬಿಡು. ಭಗವಂತ ಹೇಳ್ತಾನೆ, ನೀನು ಎಷ್ಟು ಸಾರಿ ನಾವು ಮಾತು ಕೊಟ್ಟಿದ್ಯಾ, ತಪ್ಪಿದ್ಯಾ, ಅದಕ್ಕೆ ನೀನ್ ಇಲ್ಲೇ ಇದ್ದು ಭಜನೆ ಮಾಡು, ಯಾಕಂದ್ರೆ ಈ ತರ ಭಜನಾ ಸ್ಥಾನ ನಿನ್ ಸಿಗಲ್ಲ ಅಂತ ಹೇಳ್ತಾನೆ. ಪ್ರಹ್ಲಾದ್ ನೋಡಿ, ಪ್ರಹ್ಲಾದನಿಗೆ ಏನಾಯ್ತು, ಮಹಾಭಾಗವತ್ ನಾರದ ಮುನಿ ಸಿಕ್ಕಿದ್ರು, ನಾರದ ಮುನಿಯಿಂದ ಭಾಗವತ್ ಕೇಳಿದ್ರು, ದೀಕ್ಷೆನ ಆಯ್ತು, ಜಪಾನು ಮಾಡ್ತಾ ಇದ್ರು. ಕಯಾದಿಗೆ ಹರೇ ಕೃಷ್ಣ 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 ಹರೇ 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 ರಾಮ್ 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 ಕೇಳಿಸ್ತಾ ಇದೆ. ಎಲ್ಲಿಂದ ಈ ಶಬ್ದ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದೆ. ಸೊ ಅದಕ್ಕೇನೆ ಈಗ ಮಕ್ಕಳು ಚಿಕ್ಕ ಅವರು ಹುಟ್ಟಿದಾಗ ಅಳ್ತಾರೋ ಇಲ್ವೋ, ಯಾಕೆ ಅಳ್ತಾರೆ, ಅವ್ರಿಗೆ ಗೊತ್ತಿದೆ, ನಾನು ಭಗವಂತನ ದರ್ಶನ ಮಾಡಬೇಕು, ಭಗವಂತನ ವಿಗ್ರಹ ದರ್ಶನ ಮಾಡಬೇಕು, ಫೋಟೋ ನೋಡಬೇಕು, ಅವನ್ ನಾಮಸ್ಮರಣೆ ಕೇಳಿಸ್ಕೊಳ್ಬೇಕು. ಯಾವಾಗ ಎರಡು ಆಗಲ್ವೋ ಆವಾಗ ಅಳ್ತಾ ಇದೆಯೋ, ಇದೇನ್ ನಾಮಸ್ಮರಣೆ ಬದಲು ಇನ್ನೇನೋ ಬರ್ತಾ ಇದೆ, ಲೌಕಿಕ. ಯಾರು ಭಕ್ತರು ಕಾಣಿಸಲ್ಲ, ತಿಲಕ ಹಾಕೊಂಡಿದ್ರೆ ಕಾಣಿಸಲ್ಲ. ಸೊ ಅದಕ್ಕೇನೆ ಅಳೋದು ಇದನ್ನ ಪ್ರಾಬ್ಲಮ್, ಅದಕ್ಕೆ ಬದ್ಲಿ ಮಾಡೋದು. ಸೊ ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ನಾವು ಭಗವಂತನಿಗೆ ಶರಣಾಗತಿ ಆಗಬೇಕು. ಹೇಗೆ ಆಗೋದ್ರಿಂದ ಏನಾಗುತ್ತೆ ಅಂತ, ಈಗ ನೋಡಿ, ನಮ್ಗೆ ಎಷ್ಟು ತಂದೆ ತಾಯಿ ಇದ್ರು, ಈ ಜನ್ಮದಲ್ಲೂ ಇದ್ರು, ಹಿಂದಿನ ಜನ್ಮದಲ್ಲೂ ಇದ್ರು, ಅದಕ್ಕಿಂತ ಹಿಂದಿನ ಜನ್ಮದಲ್ಲೂ ಇದ್ರು. ಅವ್ರಿಗೆ ಋಣಿ ಆಗ್ಬಿಟ್ವಾ, ತೀರ್ಸೋದು ಹೇಗೆ? ಬರೀ ತಂದೆ ತಾಯಿಗಳ, ಋಷಿ ಮುನಿಗಳು, ಬೇರೆ ಜನ, ಬೇರೆ ಪ್ರಾಣಿಗಳಿಂದ, ಕುಟುಂಬ ವರ್ಗದಿಂದ, ಅತಿಥಿಗಳಿಂದ ನಾವು ಋಣಿ ಆಗ್ಬಿಟ್ಟಿದ್ದೀವಿ. ಈಗ ನೋಡಿ, ಹೊಲದಲ್ಲಿ ಅಥವಾ ಎರೆಹುಳ ಫಲವತ್ ಮಾಡುತ್ತೆ ನೆಲನ, ಬೆಳೆ ಚೆನ್ನಾಗ್ ಬರುತ್ತೆ, ನಾವು ಅದನ್ನ ಊಟ ಮಾಡಿದ್ವಿ, ಅವಕ್ಕೂ ನಾವು ಋಣಿ ಆಗ್ಬಿಟ್ವಾ, ಆಯ್ತಲ್ಲ. ಸೊ ಆ ರೀತಿ ಈ ಋಣದಿಂದ ನಾವು ಉದ್ಧಾರ ಆಗೋದು ಹೇಗೆ? ಅದಕ್ಕೆ ಭಗವಂತ ಹೇಳ್ತಾನೆ, ಯಾರು ಎಲ್ಲ ಪ್ರಕಾರದಿಂದ ಶರಣಾಗತ ವತ್ಸಲ ಭಗವಂತನ ಮುಕುಂದನಿಗೆ ಶರಣಾಗತಿ ಸ್ವೀಕಾರ ಮಾಡ್ತೀವೋ ನಂದ, ನಾವು ಶರಣಾಗತಿ ಆದಾಗ ಪೂರ್ಣ ರೂಪದಲ್ಲಿ ಭಗವಂತನಿಗೆ, ಆವಾಗ ದೇವತೆಗಳಿಂದ, ಪಿತೃಗಳಿಂದ, ಪ್ರಾಣಿಗಳಿಂದ, ಕುಟುಂಬದಿಂದ, ಅತಿಥಿಗಳ ಋಣದಿಂದ ನಾವು ಮುಕ್ತರಾಗ್ಬಿಡ್ತೀವಿ.
ಅವಾಗ ನಾವು ಯಾರೇ ಆದಿನ ಹಾಗೂ ಬೇರೆಯವರ ಸೇವಕ ಆಗ್ಬೇಕಾಗಿಲ್ಲ. ನಾವು ಬೇರೆಯವರ ಆದಿನ ಹಾಗೂ ಸೇವಕರು ಯಾಕೆ ಆಗ್ತೀವಿ ಅಂದ್ರೆ ನಾವು ಋಣಿ ಆಗ್ಬಿಟ್ಟಿದೀವಿ. ಸಾಲ ತೀರಿಸ್ಬೇಕು. ಒಂದ್ಸಾರಿ ನಿಜವಾದ ಘಟನೆ ನೋಡಿ. ಒಬ್ಬ ತಂದೆ ಇರ್ತಾನೆ, ಮಗಳು ತಮ್ಮ ಮಗಳು ಮದುವೆ ಮಾಡ್ಬೇಕು. ಅದಕ್ಕೇನ್ ಮಾಡ್ತಾನೆ, ದುಡ್ಡು ಇರ್ಲಿಲ್ಲ, ಒಬ್ರ ಹತ್ರ ಸಾಲ ತಗೊಳ್ತಾನೆ. ತಗೊಂಡು ಯಾಗೋ ಮದುವೆ ಮಾಡ್ಬಿಡ್ತಾನೆ. ದುಡ್ಡು ಎಲ್ಲಿಂದ ಬಂತು ಅಂತ ಮಗನಿಗೆ ಹೇಳಿರಲ್ಲ, ಆಮೇಲೆ ನೋಡೋಣ ಅಂತ. ಬಟ್ ಏನಾದ್ರೂ ಸಾವಾಗ್ಬಿಡುತ್ತೆ. ಕೊನೆಗೆ ಏನಾಯ್ತು ಅಂದ್ರೆ, ಒಂದ್ಸಾರಿ ಮಗನ ನಿದ್ದೇನ ಇದು ಸ್ವಪ್ನದಲ್ಲಿ ಬಂದು ಹೇಳ್ತಾನೆ, ನೋಡಪ್ಪ ನಿನಗ್ ಗೊತ್ತಿಲ್ಲ, ನಿನ್ನ ಅಕ್ಕನ ಮದ್ವೆ ಯಾಗ್ ಮಾಡ್ದೆ ಅಂತ. ಸಾಲ ಮಾಡಿದೀನಪ್ಪ, ಇಂಥವ್ರ ಹತ್ರ ಇಷ್ಟಪಟ್ಟಿದೀನಿ, ದಯವಿಟ್ಟು ತೀರ್ಸ್ಬಿಡು. ಯಾಕಂದ್ರೆ ನಾನು ಅವ್ರ ಮನೆಯಲ್ಲಿ ನಾಯಿಯಾಗಿ ಅವ್ರ ಸಾಲನ ತೀರಿಸ್ತಾ ಇದ್ದೀನಿ. ಇವನ್ಗೆ ಆಶ್ಚರ್ಯ ಆಯ್ತು. ಇವನು ಯಾಕೋ ದುಡ್ಡನ್ನ ಅರೇಂಜ್ಮೆಂಟ್ ಮಾಡ್ದ. ಯಾವ್ದು ಏನೋ ಒಂದು ಸೇಲನ್ ಆಯ್ತು, ತಗೊಂಡು ಅವ್ರ ಮನೆಗೆ ಗೊತ್ತಿತ್ತು. ಅವ್ನು ಹೇಳ್ದ, ನಮ್ ತಂದೆ ನಿಮ್ಮಿಂದ ಏನೋ ದುಡ್ಡು ತಗೊಂಡಿದ್ರೆ ಇದಕ್ಕೆ. ಇಲ್ಲ ಅಯ್ಯ, ಅವರು ಹೋದ್ರು, ಅದ್ರ ಬಗ್ಗೆ ಯೋಚನೆ ಇಲ್ಲ, ಬಿಟ್ಬಿಡು. ಆಮೇಲೆ ನಿಮ್ ಮನೆಯಲ್ಲಿ ನಾಯಿ ಇದೆಯಾ? ಏನ್ ಹಾಗೆ ಮಾತಾಡ್ತೀಯ? ಇಲ್ಲಪ್ಪ, ನನ್ನ ತಂದೆ ಇದು ಹೇಳಿದಾರೆ, ಇದು ಇಷ್ಟು ತಗೊಂಡಿದೀನಿ, ಕೊಟ್ಬಿಡಪ್ಪ ಅಂತ. ನಾನು ಯಾಕೋ ಬಂದಿದ್ದೆ, ದಯವಿಟ್ಟು ಸ್ವೀಕಾರ ಮಾಡಿ ಅಂತ. ಸೊ ಅವ್ರು ದುಡ್ಡು ಕೊಡ್ತಾ ಬಂದ. ಅವ್ನು ಕೌಂಟ್ ಮಾಡ್ತಾ ಇದ್ದಾಗ್ಲೇನೆ ಆ ನಾಯಿ ಬಂತ ಅಲ್ಲಿಗೆ. ಇವ್ ನೋಡ್ತಾನೆ ಪ್ರಾಣ ತ್ಯಾಗ ಮಾಡ್ಬಿಡ್ತು. ಆ ನಾಯಿ ಜೀವಂತ ಇದ್ದಿದ್ ಕಾರಣ ಏನಂದ್ರೆ, ಆ ಸಾಲ ಇರೋವರೆಗೂ ಸಾಲ ತೀರ್ಸಕ್ಕೆ ಅದು ನಾಯಿ ರೂಪದಲ್ಲಿ ಬಂದು ಅವನ್ ಸೇವೆ ಮಾಡ್ತಾರೆ. ನೋಡಿದ್ರ, ಸಾಲ ತೀರೋಯ್ತು, ಪ್ರಾಣ ತ್ಯಾಗ ಮಾಡಿ ಹೊರ್ಟೋಯ್ತು. ನಿಜವಾದ ಘಟನೆ. ಸೊ ಹ್ಮ್ ಈಗ ಆ ಈಗೇನಾಯ್ತು ಅಂದ್ರೆ, ಅದಕ್ಕೇನೆ ದೇವರ್ಷಿ ಭೂತಾಪ್ತ ಋಣಾಂ ಪಿತॄಣಾಂ ನ ಕಿಂಕರೋ ನಾಯಂ ಋಣೀಚ ರಾಜನ್ ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತೋ ಮುಕುಂದಂ ಪರಿಹತ್ಯ ಕರ್ತಂ. ಸಂಪೂರ್ಣ ಗೀತೆಯ ಚರಮ ತಾತ್ಪರ್ಯ ಏನು? 18ನೇ ಚಾಪ್ಟರ್ 66ನೇ ಶ್ಲೋಕ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದ್ರ ತಾತ್ಪರ್ಯ ಏನು ಅಂದ್ರೆ, ಯಾರು ಸಮಸ್ತ ಧರ್ಮಗಳ ಬಿಟ್ಟು ಭಗವಂತನಿಗೆ ಶರಣಾಗತಿ ಆಗ್ತಾರೋ, ನಾವು ಭಗವಂತನಿಗೆ ಶರಣಾಗತಿ ಬಿಟ್ಟು ಇನ್ನೆಲ್ಲ ಮಾಡ್ತೀವಿ. ಭಗವಂತನಿಗೆ ಶರಣಾಗತಿ ಆಗೋದೇ ಪರಮ ಧರ್ಮ. ಅದನ್ನ ಬಿಟ್ಟು ಇನ್ನೆಲ್ಲ ಏನೇನೋ ಮಾಡ್ತೀವಿ. ಭಗವಂತನ ಮುಂಚೆ ನಾವು ಗುರುಗಳಿಗೆ ಆಗ್ಬೇಕು. ಭಗವಂತ ಅವರ ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಮಾಡ್ಬಿಡ್ತಾನೆ. ಗೀತೆಯ ತಾತ್ಪರ್ಯ ಏನಂದ್ರೆ, ಯಾವಾಗ ಅನನ್ಯ ಭಕ್ತಿ ಬಗ್ಗೆ ಅಧಿಕಾರ ಮುಟ್ಟುಕೊಳ್ಳುತ್ತೋ, ಆವಾಗ ಅವನು ಆ ಅಧಿಕಾರಿ ವ್ಯಕ್ತಿ ಜ್ಞಾನಶಾಸ್ತ್ರ ಹಾಗೂ ಕರ್ಮಶಾಸ್ತ್ರಗಳ ವಿಧಿಗಳಿಂದ ಪಾಲನೆ ಮಾಡೋದಕ್ಕೆ ಬಾಧ್ಯನಾಗೋದಿಲ್ಲ. ಜ್ಞಾನ ಮಾರ್ಗ, ಕರ್ಮ ಮಾರ್ಗಗಳ ವಿಧಿಗಳನ್ನ ನಾವು ಪಾಲನೆ ಮಾಡ್ಬೇಕಾಗಿಲ್ಲ. ಯಾವಾಗ ನಮ್ಗೆ ಅನನ್ಯ ಭಕ್ತಿ ಅಧಿಕಾರ ಸಿಗುತ್ತೆ, ಅದರಿಂದ ಕೇವಲ ಭಕ್ತಿಯ ಅನುಶೀಲನೆ ಸರ್ವಸಿದ್ಧಿ ಆಗೋಗುತ್ತೆ. ನಮೇ ಭಕ್ತ್ಯ ಪ್ರಣಶ್ಯತಿ ಇದು. ಹೀಗೆ ಆಮೇಲೆ
ನಮ್ಮ ಕರ್ತವ್ಯ ಏನು? ಯಾವುದು? ಸ್ಮೃತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತು ಚಿತ್ ಸರ್ವೇ ವಿಧಿ ನಿಷೇಧ ಸ್ಯೂರೇತಯೋರೇವ ಕಿಂಕರಾಹ. ಇದು ಪದ್ಮ ಪುರಾಣದಲ್ಲಿ ಇದು ಬರುತ್ತೆ. ಸ್ಮೃತವ್ಯಂ ಸ್ಮೃತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತು ಚಿತ್ ಸರ್ವೇ ವಿಧಿ ನಿಷೇಧ ಸ್ಯೂರೇತಯೋರೇವ ಕಿಂಕರಾಹ. ಅಂದ್ರೆ ವಿಷ್ಣುನ ಸರ್ವದಾ ಸ್ಮರಣೆ ಮಾಡು. ವಿಷ್ಣುವಿನ ಸರ್ವದಾ ಯಾವಾಗಲೂ ಸ್ಮರಣೆ ಮಾಡು. ಆಮೇಲೆ ಅವನ ಎಂದೆಂದಿಗೂ ಮರೆಯಬೇಡ. ಅನ್ಯನ್ಯ ಸಮಸ್ತ ವಿಧಿ ನಿಷೇಧ ಈ ಎರಡರ ಅನುಗತನೆ. ತಾತ್ಪರ್ಯ ಏನಂದ್ರೆ ಶಾಸ್ತ್ರಗಳಲ್ಲಿ ಎಷ್ಟು ಪ್ರಕಾರ ವಿಧಿಗಳ ವ್ಯವಸ್ಥೆ ಇದೆಯೋ ಹಾಗೂ ನಿಷೇಧದ ನಿರ್ಧಾರಣೆ ಇದೆಯೋ, ವಿಧಿಗಳ ವ್ಯವಸ್ಥೆ ಹಾಗೂ ನಿಷೇಧದ ನಿರ್ಧಾರಣೆ ಇದೆಯೋ ಆ ಸಮಸ್ತ ಅವೆಲ್ಲನು ಈ ಎರಡು ಮೂಲ ವಿಧಿ ಹಾಗೂ ನಿಷೇಧದ ವಾಕ್ಯಗಳ ಆಚರಣೆ ಮೇಲೇನೆ ಪ್ರತಿಷ್ಠಿತ ಇದೆ. ಯಾವುದರಿಂದ ಭಗವಂತನ ನಿರಂತರ ಸ್ಮರಣೆ ಆಗ್ತಾ ಆಗುತ್ತೋ, ಯಾವುದರಿಂದ ನಿರಂತರವಾಗಿ ಭಗವಂತನ ಸ್ಮರಣೆ ಆಗುತ್ತಾ ಇದೆಯೋ ಅದೇ ಕರ್ತವ್ಯ, ಅದೇ ವಿಧಿ. ಹಾಗೂ ಯಾವುದರಿಂದ ಭಗವಂತನ ವಿಸ್ಮರಣೆ ಆಗೋಗುತ್ತೋ ಆ ಕಾರ್ಯನೇ ನಿಷೇಧ, ಮಾಡಬಾರ್ದು. ಭಗವಾನ್ ಶ್ರೀ ವಿಷ್ಣುವಿನ ಭಗವಂತ ವಿಷ್ಣುವಿನ ಜೀವನ ಪರ್ಯಂತ ಸರ್ವದಾ ಸ್ಮರಣೆ ಮಾಡಬೇಕು. ಇದೇ ಮೂಲ ವಿಧಿ. ಜೀವಿಯ ಜೀವನ ನಿರ್ವಾಹಕ್ಕೆ ವರ್ಣಾಶ್ರಮಾದಿ ವ್ಯವಸ್ಥೆಗಳು ಇದೇ ವಿಧಿಗೆ ಆಧೀನ. ಭಗವಂತನ ಎಂದೆಂದಿಗೂ ಮರೆಯಬೇಡ. ಭಗವಂತನ ಎಂದೆಂದಿಗೂ ಮರೆಯಬೇಡ. ಇದೇ ಮೂಲ ನಿಷೇಧ. ಪಾಪ ಹಾಗೂ ಬಹಿರ್ಮುಖತ ವರ್ಜನೆ ಹಾಗೂ ಪಾಪಗಳ ಪ್ರಾಯಶ್ಚಿತ್ತ ಈ ಎಲ್ಲಾನು ಮೂಲ ನಿಷೇಧ ವಿಧಿಗೆ ಅನುಗತ. ಆದ್ರಿಂದ ಶಾಸ್ತ್ರಗಳ ಸಮಸ್ತ ವಿಧಿ ಹಾಗೂ ನಿಷೇಧ ಭಗವತ್ ಸ್ಮರಣ ವಿಧಿ ಹಾಗೂ ವಿಸ್ಮರಣ ನಿಷೇಧ ಈ ಎರಡಕ್ಕೆ ಚಿರ ದಾಸರು. ಅಂದ್ರೆ ಎಲ್ಲಾ ವಿಧಿ ನಿಯಮಗಳೆಲ್ಲಾನು ಈ ಎರಡು ಇದಕ್ಕೆ ಚಿರಕಿಂಕರ ದಾಸರು. ಇದೆರಡು. ಇದನ್ನ ನಾವೇನ್ ತಿಳ್ಕೊಳ್ಬೋದು ಅಂದ್ರೆ ವರ್ಣಾಶ್ರಮಾದಿ ಸಮಸ್ತ ಪ್ರಕಾರದ ವಿಧಿಗಳಿಂದ ಭಗವತ್ ಸ್ಮರಣೆ ವಿಧಿನೇ ನಿತ್ಯ. ಅದಕ್ಕೆ ಅವನ ಸ್ಮರಣೆ ಯಾವಾಗಲೂ ಮಾಡಿ. ಯಸ್ಯ ಸ್ಮರಣ ಮಾತ್ರೇನ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣುವೇ ಪ್ರಭ ವಿಷ್ಣುವೇ. ಯಸ್ಯ ಸ್ಮರಣ ಮಾತ್ರೇನ. ಹರಿಯ ನೆನೆಸಿದ ಗಳಿಗೆಯೇ ಸುಮಂಗಳ, ಹರಿಯ ನೆನೆಸದ ಗಳಿಗೆಯೇ ಅಮಂಗಳ. ಸೊ ನಾವು ಅವನ್ನ ನೆನೆಸ್ಕೊಳ್ಬೇಕು. ನೆನೆಸ್ಕೊಂಡ್ರೆ ಏನಾಗುತ್ತೆ, ನಾವು ನಮ್ಮ ಈ ಮನೆ ಬಾಡಿಗೆ ಕಡ್ದಾಗ ಆಯ್ತು. ಸೊ ನಮ್ಗೇನ್ ತೊಂದರೆ ಆಗಲ್ಲ. ಸೊ ಅದಕ್ಕೆ ನೋಡಿ, ಇದು ಸ್ಮರಣೆ ಮಾಡೋದಕ್ಕೆ ಅದಕ್ಕೇನೆ ನಾವು ಏಕಾದಶಿ ಇದೆಲ್ಲ ಮಾಡ್ತಾ ಇದೀವಿ. ಮಾಡ್ಬೇಕು. ಯಾಕಂದ್ರೆ
ಭಗವಂತನೇ ಸ್ಮರಣೆ ಮಾಡಬೇಕು ಅಂತಾನೆ. ಈಗ ಬೃಹತ್ ಭಾಗವತಾಮೃತ ಸ್ಮರಣೆ ಮಾಡೋದು ನೆನಿಬೇಕು ಅಂತಾನೆ ಗೋಪಕುಮಾರ. ಈಗ ಎಲ್ಲಿವರೆಗೂ ಬಂದಿದೆ ಅಂದ್ರೆ ಮರ್ತು ಬಿಟ್ಟೆ ನಾನು. ಆ ಬ್ರಾಹ್ಮಣ ಅವನು ಗೋಪಕುಮಾರ ತನ್ನ ಅನುಭವ ಹೇಳ್ತಾ ಇದ್ದಾನೆ ಯಾರಿಗೆ? ಆ ಬ್ರಾಹ್ಮಣ. ಯಾಕಂದ್ರೆ ಆ ಬ್ರಾಹ್ಮಣ ನೋಡ್ಬಿಟ್ಟು ಅವನ್ ತಿಳ್ಕೊಳ್ತಾನೆ, ಏನ್ ಹೇಳ್ತಾನಂದ್ರೆ, ಇದು ಬ್ರಾಹ್ಮಣ ಕೇಳ್ತಾನೆ. ನಾನು ಇದು ರಿಪೀಟ್ ಆಗ್ತೀನಿ ಅಂತೀರಿ. ಏನಂದ್ರೆ, ಆ ಬ್ರಾಹ್ಮಣ ಏನ್ ಹೇಳ್ತಾನಂದ್ರೆ, ಈ ಗೋಪಕುಮಾರ್ ನೋಡ್ಬಿಟ್ಟು, ನಾವು ನಿಮ್ ಕೃಪೆಯಿಂದನೇ ನನ್ನ ಇಷ್ಟೇ ದೇವೇ ಸಮಾನ ನಿಮ್ಮನ್ನ ನಾನು ಭೇಟಿಯಾಗಿದ್ದೀನಿ. ಅದರಿಂದ ತುಂಬಾ ಪರಮ ಆನಂದ ಆಗಿದೆ. ತಾವು ಸರ್ವಜ್ಞರು ಹಾಗೂ ದಯಾಳು, ಆದ್ರಿಂದ ನಾನು ಅತಿ ದೀನಹೀನ ಆಗಿದೆ. ಕೃಪೆ ಮಾಡಿ ನನ್ನ ಉದ್ಧಾರ ಮಾಡಿ. ಸೊ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಮಾತೆ ಉತ್ತರ ಮಾತ. ಈ ಬ್ರಾಹ್ಮಣನ ಮಾತನ್ನ ಕೇಳ್ಬಿಟ್ಟು ಮನಸ್ಸಲ್ಲೇನೆ ವಿಚಾರ ಮಾಡ್ತಾನೆ, ಬ್ರಾಹ್ಮಣ ಕೃತಾರ್ಥನಾಗಿದ್ದಾನೆ, ಅವನ ಮನೋರಥ ಪೂರ್ಣ ಆಗಿದೆ. ಈಗ ಅವನ್ ಯಾಕೆ ಹೇಳ್ತಾನೆ ಅಂದ್ರೆ, ಬ್ರಾಹ್ಮಣ ಹೇಳ್ತಾನೆ, ನಾನು ಗಂಗಾ ತೀರದಲ್ಲಿ, ಕಾಶಿ ಎಲ್ಲ ಕಡೆನು ತುಂಬಾ ಎಲ್ಲಾ ಪ್ರಕಾರದ ಸಾಧ್ಯ ಸಾಧನ ಸಂಬಂಧ ಬಗ್ಗೆ ಕೇಳ್ಬಿಟ್ಟು ಇಲ್ಲಿವರೆಗೂ ನನಗೆ ನಿಶ್ಚಯ ಆಗಿಲ್ಲ. ನನ್ನ ಸಾಧ್ಯ ಏನು ಹಾಗೂ ಅದರ ಸಾಧನ ಏನು, ನನ್ನ ಸಾಧ್ಯ ಏನು, ನನ್ನ ಗುರಿ ಏನು, ನಾನು ಏನ್ ಗಳಿಸಬೇಕು, ಅದನ್ನ ಪಡ್ಕೊಳ್ಳೋದಕ್ಕೆ ರಸ್ತೆ ಯಾವುದು ಬೆಸ್ಟ್ ಅಂತ ಕೇಳ್ತಾನೆ. ಸೊ ಇದನ್ನೆಲ್ಲ ಕೇಳ್ಬಿಟ್ಟು ಈ ಅಭಿಪ್ರಾಯ ಯಾರ್ದು? ಗೋಪಕುಮಾರ ಏನ್ ಹೇಳ್ತಾನೆ, ಅವನು ಹೇಳ್ತಾನೆ, ಇವರಿಗೆ ಮದನ ಗೋಪಾಲನ ಚರಣ ಕಮಲದ ಸಾಕ್ಷಾತ್ ದರ್ಶನ ಮಾಡಿಸ್ಬೇಕು. ಅದಕ್ಕೆ ನಾಮ ಸಂಕೀರ್ತನೆ ಇಂದಾನೆ ಅವನಿಗೆ ಆಸಕ್ತಿ ಬರೋ ತರ ಮಾಡ್ಬೇಕು. ಸೊ ಅದಕ್ಕೆ ಹೇಳ್ತಾರೆ, ನಾಮ ಸಂಕೀರ್ತನ ಶ್ರೀಮನ್ ಮದನ ಗೋಪಾಲ ಪಾದಾಬ್ಜೋಪಾಸನಾತ್ ಪರಂ ನಾಮ ಸಂಕೀರ್ತನ ಪ್ರಾಯಾದ್ವಾ ನೀತ ಫಲಪ್ರದಂ ವಾಂಛಾತೀತ 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 ಫಲಪ್ರದಂ ಫಲ ಸಿಗುತ್ತೆ. ಅಂದ್ರೆ ನಾಮ ಸಂಕೀರ್ತನೆ ಪ್ರಧಾನ ಯುಕ್ತ ಉಪಾಸನ ಶ್ರೀಮದ್ ಗೋಪಾಲನ ಮದನ್ ಗೋಪಾಲನ ಚರಣಕಮಲನ ಪಡ್ಕೊಳ್ಳಕ್ಕೆ ಸರ್ವಶ್ರೇಷ್ಠ ಉಪಾಸನ. ಆ ನಾಮ ಸಂಕೀರ್ತನ ಆದರ ಸಹಿತ ಅನುಷ್ಠಿತ ಆದರೆ
ನಮ್ಗೆ ಇಚ್ಛೆಗಿಂತ ಅತೀತ ಫಲ ಪ್ರದಾನ ಮಾಡುವಂತಹದ್ದು. ಅದಕ್ಕೆ ನನ್ನ ಅನುಭವನೇ ಹೇಳ್ತೀನಿ ನನ್ಗೆ. ಯಾಕಂದ್ರೆ ಅದರಲ್ಲಿ ಅವನಿಗೆ ನಿಷ್ಠೆ ಅಂದ್ರೆ ಅದ್ರಲ್ಲಿ ನಿಷ್ಠೆ ಮುಟ್ಬೇಕು ಅವನಿಗೆ. ಅದಕ್ಕೆ ನಿಷ್ಠೆ ಆಗಬೇಕು. ಈ ಉಪಾಸನೆ ಸಮಸ್ತ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವರ್ಗರು ಅದನ್ನ ತುಚ್ಛ ಮಾಡಿಸ್ಬಿಡುತ್ತೆ. ಏನು ಇಲ್ಲಿದ್ದ ತರ ಅನ್ಸುತ್ತೆ. ಪ್ರೇಮ ಉದಿತ ಇದರಲ್ಲಿ ಮಾಡೋದ್ರಲ್ಲಿ ಸಮರ್ಥ. ಆ, ಅಂತ ಉಪಾಸನೆಯಿಂದನೇ ಮದನ ಗೋಪಾಲನು ವಶೀಭೂತನಾಗ್ತಾನೆ. ಆ ಆದ್ರಿಂದ ಅದಕ್ಕಿನ್ನ ಶ್ರೇಷ್ಠವಾದ ಸಾಧ್ಯ, ಅನ್ಯ ಸಾಧ್ಯ, ಸಾಧನ ಸಾಧ್ಯ ಅದಕ್ಕಿನ್ನ ಶ್ರೇಷ್ಠವಾದ ಸಾಧ್ಯ ಇಲ್ಲ. ನಾನು ಈ ಬ್ರಾಹ್ಮಣನಿಗೆ ಸರ್ವಪ್ರಥಮ ನನ್ನ ಜೀವನದ ಸಂಪೂರ್ಣ ವೃತ್ತಾಂತನ ಹೇಳ್ತೀನಿ. ನನ್ನ ಈ ವೃತ್ತಾಂತ ಕೇಳೋದ್ರಿಂದನೇ ಅವನಿಗೆ ಸಮಸ್ತ ಪ್ರಕಾರದ ಸಂಶಯ ದೂರವಾಗುತ್ತದೆ. ಆದ್ರೂ ಶಾಸ್ತ್ರ ಪ್ರಕಾರ ನಮ್ಮ ಪ್ರಶಂಸೆ ನಾವೇ ಮಾಡ್ಕೊಳ್ಳೋದು ಸಾಧುಗಳ ರೀತಿ ಅಲ್ಲ. ಆದ್ರೂ ಈ ಬ್ರಾಹ್ಮಣನಿಗೆ ತನ್ನ ಮಹಿಮಾಪೂರ್ಣ ವೃತ್ತಾಂತ ಹೇಳ್ತೀನಿ. ಯಾಕಂದ್ರೆ ಬೇರೆ ಆಖ್ಯಾನದಿಂದ ಅವನಿಗೆ ಉಪಕಾರ ಆಗೋದಿಲ್ಲ. ನೋಡಿ, ಅಂದ್ರೆ ಬೇರೆಯವ್ರು ಒಳ್ಳೇದಾಗ್ಲಿ ಮಂಗಳ ಆಗ್ಲಿ ಆ ಕಾರಣದಿಂದ ಇವರು ಪ್ರಶಂಸನ ತಮ್ಮ ವೃತ್ತಾಂತನ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಅದು ದೋಷ ಆಗ. ನಮ್ಮ ಪ್ರತಿಷ್ಠೆನ ಜಾಸ್ತಿ ಮಾಡೋದಕ್ಕೆ ನಾವು ನಮ್ಮ ಅನುಭವ ಎಲ್ಲ ಹೇಳ್ಕೊಂಡ್ರೆ ಅದು ದೋಷ ಇದಾಗುತ್ತೆ. ಭಕ್ತಿ ಪಾದದಿಂದ ಬಿದ್ದು ಬಿಡ್ಬೋದು. ಆದ್ರೆ ಬೇರೆಯವ್ರಿಗೆ ಒಳ್ಳೇದಾಗ್ಲಿ, ಬೇರೆಯವ್ರಿಗೆ ಮಂಗಳ ಆಗಲಿ, ಬೇರೆಯವರ ಸಂಶಯ ದೂರ ಆಗೋದಿಲ್ಲ ಬೇರೆ ದಾರಿಯಿಂದ ಅಂತ ಮನದಟ್ಟಾದ್ರೆ ಆವಾಗ ನಮ್ದೇ ಮಾಡಬಹುದು. ಅವಾಗ ಆತರ ನಿಶ್ಚಯ ಮಾಡಿ ಮಹಾನುಭಾವ ಗೋಪಕುಮಾರ ಆ ಬ್ರಾಹ್ಮಣನ ಮನೋಯೋಗ ಆಕರ್ಷಣೆ ಮಾಡುತ್ತಾ ನನ್ನ ಅನುಭವ ವೃತ್ತಾಂತನ ಹೇಳಕ್ ಶುರು ಮಾಡ್ತೀನಿ. ಹೇಗೆ ಪುರಾಣಗಳ ವಕ್ತ ಋಷಿ ಪುರಾಣಗಳನ್ನ ವರ್ಣನೆ ಮಾಡೋದು ಆ ರೀತಿ ಮಾಡಕ್ ಶುರು ಮಾಡ್ತಾರೆ. ಭಾಗವತಂ ಸುಖದೇವ್ ಗೋಸ್ವಾಮಿ ವರ್ಣನೆ ಮಾಡಿದಾಗೆ ಗೋಪಕುಮಾರ್ ಹೇಳ್ತಾನೆ, ಈ ವಿಷಯದಲ್ಲಿ ತುಂಬಾ ಇತಿಹಾಸಗಳಿದೆ, ನಾನು ವೃತ್ತಾಂತನೇ ವರ್ಣನೆ ಮಾಡ್ತೇನೆ. ಇದರಿಂದ ಯಾವುದು ಸ್ವಾಭಾವಿಕ ರೂಪದಲ್ಲಿ ಅನುಭವ ಆಗಿದೆಯೋ ಅದನ್ನು ಹೇಳ್ತೀನಿ. ಆದ್ರೆ ಸಮಸ್ತ ವಿಷಯ ಮೂರ್ಛೆ ಅವಸ್ಥೆಯಲ್ಲಿದ್ದಾಗಲೇ ಘಟಿತ. ಯಾಕಂದ್ರೆ ಕೆಲವು ಸಮಯ ಗೋಪಕುಮಾರ ಮೂರ್ಛಿತ ಆಗ್ಬಿಡ್ತಾನೆ. ಆವಾಗ ಅಲ್ಲಿ ಏನ್ ಹೇಗೆ ನಡೀತು ಅದನ್ನ ಹೇಗೆ ಹೇಳೋದು? ಅದನ್ನ ಹೇಳ್ತಾರೆ, ಆ ಎಲ್ಲಾ ವಿಷಯನೂ ನಾನು ಸ್ಮರಣೆ ಮಾಡ್ಕೊಂಡು ಹೇಳ್ತೀನಿ, ಅದನ್ನು ಹೇಳ್ತೀನಿ. ಸಮಸ್ತ ಪ್ರಮಾಣಗಳ ಅನುಭವನೇ ಶ್ರೇಷ್ಠ ಪ್ರಮಾಣ ಅಂತ. ಈಗ ಒಂದ್ಸಾರಿ ಅವನು ಹೇಳ್ತಾನೆ, ಈಗ ಅವರು ಗೋಪಕುಮಾರ ತನ್ನ ಬಗ್ಗೆ ಹೇಳಕ್ ಶುರು ಮಾಡ್ತಾರೆ. ಏನ್ ಹೇಳ್ತಾರೆ? ಅವ್ರು ಯಾರು? ಓ ವಿಪ್ರವರ, ಓ ಶ್ರೇಷ್ಠ ಬ್ರಾಹ್ಮಣನೇ, ನಾನು ಗೋವರ್ಧನ ಇರೋಂತವನು, ಗೋಪಾಲನ ಹಸುಗಳನ್ನ ಮೇಯಿಸೋದ್ರಲ್ಲಿ ಗೋಚರಣದಲ್ಲಿ
ಆ, ನಿರತರಾಗಿರೋನು ಒಬ್ಬ ವೇಶ್ಯಗೋಪನ ಪುತ್ರ. ನಾನು ಹೇಗೆ ಈ ಗೋಪ ಕುಮಾರ್ ರೂಪದಲ್ಲಿದ್ದೀನೋ ಅದೇ ಪ್ರಕಾರ ಮೊದಲಿಂದಾನು ಬಾಲ್ಯಾವಸ್ಥದಲ್ಲೂ ತನ್ನ ಸಮಾನ ಆಯನ ಆ, ಸಮಾನ ವಯಸ್ಸಾಗಿರೋ ಬಾಲಕರ ಜೊತೆ ಮಥುರಾ ಮಂಡಲದ ಅಂತರ್ಗತ ಗೋವರ್ಧನದಲ್ಲಿ ಯಮುನಾ ತಟದಲ್ಲಿ ಅಲ್ಲಿ ವೃಂದಾವನದ ಹಸುರನ್ನ ನಾವು ಅದನ್ನ ಆ, ಮಾಡ್ತಾ ಇದ್ವಿ. ಗೋಚರಣೆ ಮಾಡ್ತಾ ಇದ್ವಿ. ಆವಾಗ ನಾವು ಪ್ರತಿದಿನ ಒಬ್ಬ ಉತ್ತಮ ಬ್ರಾಹ್ಮಣನ ನೋಡ್ತಾ ಇದ್ವಿ. ನಾವು ಹೋಗ್ತಾ ಇದ್ವಿ ಹಸುಗಳು ಗೋಚರಣೆ ಮಾಡೋದಕ್ಕೆ. ಉತ್ತಮ ಬ್ರಾಹ್ಮಣನ ನೋಡ್ತಾ ಇದ್ವಿ. ಅವನ ದಿವ್ಯ ಮೂರ್ತಿ, ಅತ್ಯಂತ ವೈರಾಗ್ಯ ಹಾಗೂ ಕೃಷ್ಣ ನಾಮ ಸಂಕೀರ್ತನ ಮಾಡ್ತಾನೆ, ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು. ಕೆಲವು ಸಮಯ ಜಪ ಮಾಡ್ತಾ ಇದ್ರು, ಧ್ಯಾನದಲ್ಲಿ ಇರ್ತಾ ಇದ್ರು. ಅವ್ರು ಕೆಲವು ಸಮಯ ಉನ್ಮತ್ತರಾಗಿ ನೃತ್ಯ ಮಾಡ್ತಾ ಇದ್ರು, ಹಾಡು ಹಾಡ್ತಾ ಇದ್ರು. ಆಮೇಲೆ ಕೆಲವು ಸಮಯ ಹಾಸ್ಯ ಮಾಡ್ತಾ ಇದ್ರು ಹಾಗೂ ಚಿತ್ಕಾರ ಅಳ್ತಾ ಇದ್ರು, ಅಥವಾ ಭೂಮಿ ಮೇಲೆ ಬಿದ್ದು ಸುತ್ತಾ ಇದ್ರು. ಅವ್ರು ಉಚ್ಚ ಸ್ವರದಿಂದ ಅಳ್ತಾ ಇದ್ರು. ಆ, ಆಮೇಲೆ ಕೆಲವು ಸಮಯ ಅಚೇತನರಾಗ್ಬಿಡ್ತಾ ಇದ್ರು. ಆ, ಆ, ಆ ರೀತಿ ಕೆಲವು ಸಮಯ ತೀರ್ಕೊಂಡವ್ರ ತರನೇ ಇರ್ತಾ ಇದ್ರು. ಆ, ಆ, ಈಗ ನಾವು ಹುಡುಗರಾಗಿರೋದ್ರಿಂದ ಕೌತೂಹಲತ ಆ, ಕೌತೂಹಲತ ಆ, ಕುತೂಹಲ ಇರುತ್ತಲ್ಲ. ನಾವು ಹುಡುಗರು ತಾನೆ ಕುತೂಹಲತೆ ಇರ್ತಾವ, ಅವ್ನ ಯಾಕೆ ದರ್ಶನ ಮಾಡ್ಬೇಕು ಅಂತ ಹೋಗ್ತಾ ಇದ್ವಿ. ಆ ಆದ್ರೆ ಅವರು ನಮ್ಮನ್ನ ಗೋಪಪಾಲಕ ಅಂತ ಹೇಳ್ಬಿಟ್ಟು ನಮ್ಮನ್ನ ಭಕ್ತಿ ಸಹಿತ ನಮಸ್ಕಾರ ಮಾಡ್ತಾ ಇದ್ರು. ಆ ನಮ್ಮನ್ನ ಪ್ರಗಾಢ ಆಲಿಂಗನೆ ಮಾಡ್ತಾ ಇದ್ರು. ಪ್ರೇಮ ಸಹಿತ ನಮ್ಮ ಸಮಸ್ತ ಅಂಗಗಳನ್ನ ಚುಂಬನೆ ಮಾಡ್ತಾ ಇದ್ರು. ನಾವು ಅವರಿಗೆ ಪ್ರಿಯ ಬಂಧುಗಳು ತರ ತಿಳ್ಕೊಂಡು ನಮ್ಮನ್ನ ಬಿಟ್ಕೊಡೋದಕ್ಕೆ ಅಸಮರ್ಥರಾಗ್ತಾ ಇದ್ರು, ಅಳ್ತಾ ಇದ್ರು. ಆ, ನಾನು ಕೆಲವು ಸಮಯ ಹಾಲು ಮೊಸರು ಎಲ್ಲ ತಗೊಂಡು ಅವನು ಸೇವೆ ಮಾಡ್ತಾ ಇದ್ದೆ. ಒಂದ್ ದಿವಸ ಯಮುನಾ ತಟದಲ್ಲಿದ್ದಾಗ ಆ, ಆ, ನಾನು ಒಬ್ಬಂಟಿಗೆ ಇದ್ದು ನೋಡ್ಬಿಟ್ಟು ಒಬ್ಬಂಟಿನಾಗಿದ್ದೆ. ನಾ ಅದನ್ನ ನೋಡ್ಬಿಟ್ಟು ನನ್ನ ಮೇಲೆ ಕೃಪೆ ಮಾಡೋದಿಕ್ಕೆ ಆ, ಆ, ಪ್ರಸನ್ನರಾಗಿ ನನ್ನ ಆಲಿಂಗನ ಮಾಡಿ ಈ ತರ ಹೇಳಿದ್ರು: ಹೇ ವತ್ಸ, ನೀನು ಸಮಸ್ತ ಪ್ರಕಾರದ ಅಭೀಷ್ಟ ಸಿದ್ಧಿ ಇಚ್ಛೆ ಇತ್ತು ಅಂದ್ರೆ ಈ ಕೇಶಿಘಟ್ಟದಲ್ಲಿ ಸ್ನಾನ ಮಾಡಿ ನನ್ನಿಂದ ಶ್ರೀ ಜಗದೀಶನ ಈ ಪ್ರಸಾದನ ಗ್ರಹಣೆ ಮಾಡ್ಕೋ ಅಂದ್ರು. ಅದು ಎಂತ ಪ್ರಸಾದ ಅಂದ್ರೆ, ಹೊಸ ಸಮಸ್ತ ಪ್ರಕಾರದ ಅಭಿಷ್ಟ ಸಿದ್ಧಿ, ಸಮಸ್ತ ಪ್ರಕಾರದ ಇಚ್ಛೆಗಳು ಮಾನವ ಸಿದ್ಧಿ. ಅದನ್ನ ಏನ್ ಇಚ್ಛೆ ಮಾಡ್ತೀಯೋ ಅದು ಜಗದೀಶ್ವರನ ಪ್ರತ್ಯಕ್ಷ ಪ್ರಸಾದ ರೂಪ ಮಂತ್ರ ಸ್ವೀಕಾರ ಮಾಡು. ಅದಕ್ಕೋಸ್ಕರ ಇದಕ್ಕೇನೆ ಕರತಲ ಸ್ಥಿತ ಜಗದೀಶ್ವರನ ಪ್ರಸಾದ ಸ್ವರೂಪ ಅಂತ ತಿಳ್ಕೊ. ಈ ಬ್ರಾಹ್ಮಣ ಸಮಸ್ತ ಕಾಮನೆ ಪೂರ್ಣ ಆಗೋಗಿದೆ. ಅವನಿಗೆ ಯಾವುದೇ ರೀತಿ ವಿಷಯಗಳ ಆಕಾಂಕ್ಷೆ ಇಲ್ಲ. ಆದ್ರೆ ಪರಂ ದಯಾಳು ಶಿರೋಮಣಿ ಆಗಿರೋದ್ರಿಂದ ಏನಾಯ್ತು, ನಾನು ಸ್ನಾನ ಮಾಡಿದ್ಮೇಲೆ ನನಗೆ ಅವರು ಮಂತ್ರ ಉಪದೇಶ ಮಾಡಿದ್ರು.
ಆ? ಆ ಮಂತ್ರ ಹೇಗಿತ್ತು? ಹಾಗೆ ಅವರು ಈ ಮಂತ್ರ ನನಗೆ ಹೇಳ್ಬಿಟ್ಟು ಪೂಜಾ ವಿಧಿ ಶಿಕ್ಷಾ ಆಮೇಲೆ ಜಪಕಾಲ ಧ್ಯೇಯ ಧ್ಯಾನ ಸಂಬಂಧಕ್ಕೆ ಶುರು ಮಾಡಿದ್ರು. ಆಮೇಲೆ ಆ ಹೇಳ್ತಾ ಹೇಳ್ತಾ ಆ ಕ್ಷಣದಲ್ಲಿ ವಿರಹ, ಆತುರ ವಿರಹ, ವಿರಹಿಣಿ ಆತುರ ವಿರಹಿಣಿ, ಯಾರು ಯಾರು ವಿರಹದಿಂದ ಸಿಕ್ಕಾಕೊಂಡಿದ್ರೆ ಅವ್ರಿಗೆ ಏನ್ ಮಾತಾಡಕ್ಕಾಗಲ್ಲ, ಅವ್ರು ಮೂರ್ಛೆಯಿಂದ ಮೂರ್ಛಿತರಾಗ್ಬಿಟ್ರು. ಆಯ್ತಾ? ಮಂತ್ರ ಹೇಳಿದ ತಕ್ಷಣ ವಿಧಿ ಹೇಳೋ ಸಮಯದಲ್ಲೇನೆ ಹೇಳ್ತಾ ಇದ್ರು ಮೂರ್ಛಿತರಾಗ್ಬಿಟ್ರು, ಭಾವದಲ್ಲಿ ಹೊಟ್ಟೋದ್ರು. ಅದಾದ್ಮೇಲೆ ಅವ್ರಿಗೆ ಅವ್ರಿಗೆ ಪ್ರಜ್ಞೆ ಬಂದಾಗ ನಾನು ಭಯದಿಂದ ನಾನು ಏನು ಕೇಳಲಿಲ್ಲ. ಆಮೇಲೆ ಅವರು ಎದ್ಬಿಟ್ಟು ಉದಾಸ ಚಿತ್ತಿಂದ ಎಲ್ಲ ಹೊರಟ್ಬಿಟ್ರು. ನಾನು ಅವ್ರನ್ನ ದರ್ಶನ ಮಾಡಿಲ್ಲ ಆಮೇಲೆ. ಸೊ ಇದು ಪರಿಸ್ಥಿತಿ. ಕೊನೆಗೇನಾಯ್ತು, ನಾನು ಮನಸ್ಸಿನಲ್ಲೇ ಯೋಚನೆ ಮಾಡಿದೆ, ನನಗೇನಾಯ್ತು, ನನಗೇನ್ ಸಿಕ್ಕಿದೆ ಇದು, ಇದೇನೋ ಒಂದು ಹಾಡ ಅಥವಾ ಮಂತ್ರನ, ಇದ್ರ ಫಲ ಏನಾಗುತ್ತೆ, ಇದು ಮಂತ್ರ ಇದ್ರೆ ಯಾವ ಪ್ರಕಾರದಲ್ಲಿ ಸಾಧನೆ ಮಾಡಬೇಕಿತ್ತು. ಈ ಸಮಸ್ತ ವಿಷಯಗಳ ಸಂಬಂಧದಲ್ಲಿ ನನಗೆ ಏನು ಜ್ಞಾನ ಇರಲಿಲ್ಲ. ಏನೋ ಅದೆಲ್ಲ ಪಡ್ಕೊಳ್ಳೋಷ್ಟರಲ್ಲಿ ಅವರು ಅಂತರ್ಧಾನ ಹೊರಟ್ರು, ದೂರ ಹೊರಟು. ಆ ಬ್ರಾಹ್ಮಣನ ವಚನಗಳ ಬಗ್ಗೆ ಗೌರವ ಇತ್ತು ನನಗೆ. ನಾನು ಏಕಾಂತ ಸ್ಥಾನದಲ್ಲಿ ಆ ಮಂತ್ರನ ಕೇವಲ ತನ್ನ ಮುಖದಲ್ಲಿ ನಿರಂತರವಾಗಿ ಅದನ್ನು ಜಪ ಮಾಡಕ್ಕೆ ಶುರು ಮಾಡಿದೆ. ಸೊ ಅದ್ರದ್ದೇನಾಯ್ತು, ಕೃಷ್ಣ ಆ ಮಹಾಪುರುಷನ ಪ್ರಭಾವದಿಂದ ಆ ಜಪ ಮಾಡ್ತಾ ಇದ್ದಾಗ ನನ್ನ ಚಿತ್ತ ಶುದ್ಧಿ ಆಯಿತು. ಹಾಗೂ ಮಂತ್ರದಲ್ಲಿ ನನ್ನ ಶ್ರದ್ಧೆನೂ ಉತ್ಪನ್ನವಾಯಿತು. ಗೋಪಾಲ್ ಮಂತ್ರದಲ್ಲಿ ಶ್ರದ್ಧೆ ಉತ್ಪನ್ನವಾಯಿತು. ನಮ್ಮ ಪರಮ ಗುರುಗಳು ಹೇಳೋರು, ಬರೀ ಗೋಪಾಲ್ ಮಂತ್ರನೇ ಸಾಕು, ರಾಧಾಕೃಷ್ಣ ಕರ್ಕೊಂಡು ಹೋಗ್ಬಿಡುತ್ತೆ. ಆನಂತರ ಅವರ ವಚನನ ಸ್ಮರಣೆ ಮಾಡಿಕೊಂಡು ಮನಸ್ಸಲ್ಲೇ ನಾನು ಸ್ಥಿರನಾದೆ. ಈ ಮಂತ್ರ ಜಗದೀಶ್ವರನ ಪ್ರಾಪ್ತಿ ಮಾಡೋದಕ್ಕೂ ಶಕ್ತಿ ಇದೆ. ಅದರಿಂದ ನಾನು ಸಂತುಷ್ಟನಾಗಿ ಅದನ್ನ ಮಂತ್ರನ ಜಪ ಮಾಡಕ್ ಶುರು ಮಾಡಿದೆ. ಆ ಜಗದೀಶ್ವರ ಹೇಗಿದ್ದಾನೆ, ಅವನ ದರ್ಶನ ಎಲ್ಲಿ ಸಿಗುತ್ತೆ, ಈ ಲಾಲಸೆಯಿಂದಾನೆ ನಾನು ಮುಳುಗಿ ಒಂದ್ ದಿವಸ ಗೃಹ ತ್ಯಾಗ ಮಾಡ್ಬಿಟ್ಟು ಈ ಗಂಗಾ ತೀರಕ್ಕೆ ಬಂದ್ಬಿಟ್ಟೆ. ದೂರದಲ್ಲಿ ನನಗೆ ಶಂಖ ಧ್ವನಿ ಕೇಳ್ಬಿಟ್ಟು ಆ ಗಂಗಾ ಆ ತಟದಲ್ಲಿ ಹೋಗಿ ನಾನು ಸೇರಿದೆ. ಅಲ್ಲಿ ಧ್ವನಿ ಕೇಳ್ಬಿಟ್ಟು ಜಾಗಕ್ಕೆ ಹೋದೆ. ಅಲ್ಲಿ ಏನ್ ನೋಡಿದೆ, ಒಬ್ಬ ಬ್ರಾಹ್ಮಣ ಶ್ರೀ ಸಾಲಿಗ್ರಾಮ ಶಿಲೆನ ಅರ್ಚನೆ ಮಾಡ್ತಾ ಇದ್ದಾನೆ, ಪೂಜೆ ಮಾಡ್ತಾ ಇದ್ದಾನೆ. ಅವನಿಗೆ ನಾನು ನಮಸ್ಕಾರ ಮಾಡಿ ಕೇಳಿದೆ, ಏ ಸ್ವಾಮಿ, ನೀವು ಯಾರಿಗೆ ಪೂಜೆ ಮಾಡ್ತಾ ಇದ್ದೀರಾ? ನನ್ನ ಮಾತು ಕೇಳ್ಬಿಟ್ಟು ಅವರು ನಗ್ತಾ ಹೇಳ್ತಾರೆ, ಏ ಬಾಲಕ, ಇವನು ಜಗದೀಶ್ವರ, ನಿನ್ ಗೊತ್ತಿಲ್ವಾ ಅದು? ಕೇಳ್ಬಿಟ್ಟು ಏನ್ ಹೇಳ್ತಾನೆ, ನನಗೆ ತುಂಬಾ ಆನಂದ ಆಯ್ತು.
ಹೇಗೆ ನಿರ್ಧನ, ಆ, ಅಂದ್ರೆ ಹಣ ಏನು ಇರಲ್ಲ, ಆ ಹಣ ಏನು ಇರೋಂಥವನಿಗೆ ಅವನಿಗೆ ಆಶ್ಚರ್ಯದಿಂದ ಅತ್ಯಧಿಕ ಸಂಪತ್ತು ಸಂಪತ್ತು ಇಲ್ದಿರೋ ಇರೋನಿಗೆ ಯಾವುದೋ ಕಾರಣದಿಂದ ಆ, ಸಂಪತ್ತು ಸಿಕ್ಬಿಟ್ರೆ ಅವನಿಗೆ ಎಷ್ಟು ಸಂತೋಷ ಆಗುತ್ತ, ಅಥವಾ ಯಾರಿಗಾದ್ರೂ ಕಳೆದೋಗಿರೋ ವಸ್ತು ತಿರುಗಿ ಸಿಕ್ಬಿಟ್ರೆ ಆ ಎಷ್ಟು ಸಂತೋಷ ಆಗುತ್ತ. ನಾನು ಆ ಜಗದೀಶ್ವರನ ಶ್ರದ್ಧೆ ಸಹಿತ ದರ್ಶನ ಮಾಡಿ ಅವನಿಗೆ ಬಾರಂಬಾರ್ ದಂಡವತ್ ಮಾಡಿದೆ. ಆಮೇಲೆ ಆ ಬ್ರಾಹ್ಮಣ ಆ ಕೃಪೆ ಮಾಡಿ ಭಗವಂತನ ನಿರ್ಮಾಲ್ಯ ಹಾಗೂ ಚರಣಾಮೃತನ ನನಗೆ ಕೊಟ್ಟರು. ಪೂಜೆ ಸಮಾಪ್ತಿ ಆದ ಮೇಲೆ ಆ ಬ್ರಾಹ್ಮಣ ತನ್ನ ಮನೆಗೆ ಹೋಗಕ್ಕೆ ತಯಾರಿ ಮಾಡ್ತಾ ಇದ್ರು. ಆಗ ಅವರು ಜಗದೀಶ್ವರನ ಒಂದು ಪೆಟ್ಟಿಗೆದಲ್ಲಿ ಶಯನ ಮಾಡಿಸ್ಬಿಟ್ರು. ಅದನ್ನ ನೋಡ್ಬಿಟ್ಟು ನಂಗೆ ತುಂಬಾ ದುಃಖ ಆಯ್ತು. ಅವಳು ಆ ಕಣ್ಣೀರ್ ಬರಕ್ ಶುರುವಾಯ್ತು. ಈ ತರ ವಿಲಾಪನೆ ಮಾಡಕ್ ಶುರುವಾಯ್ತು ಇವರಿಗೂ. ನನ್ನ ಜಗದೀಶ್ವರನ ಈ ಚಿಕ್ಕ ಈ ಪೆಟ್ಟಿಗೆ ಮರ ಮಾಡಿದ್ರು ಒಂದು ಚಿಕ್ಕ ಪೆಟ್ಟಿಗೆನಲ್ಲಿ ಇಟ್ಬಿಟ್ಟಿದ್ದಾರೆ. ಅವ್ರಿಗೆ ಏನು ತಿನ್ನಕ್ ಕೊಡ್ಲಿಲ್ಲ. ಅವನಿಗೆ ಹಸಿವಾಗ್ತಾ ಇದ್ರೆ ನಿದ್ದೆ ಬರೋದೇ ಹಾಗೆ. ಓ ಮಥುರಾ ಬ್ರಾಹ್ಮಣ ಶ್ರೇಷ್ಠ, ನಾನು ವಾಸ್ತವದಲ್ಲಿ ನನಗೆ ಗೊತ್ತಿರ್ಲಿಲ್ಲ ಈ ಸಾಲಿಗ್ರಾಮ ರೂಪಿ ಜಗದೀಶ್ವರನ ಅಥವಾ ಬೇರೆ ಜಗದೀಶ್ವರನ ಬೇರೆ ಜಾಗದಲ್ಲಿ ಇದಾನ ಈ ಸಂಶಯ. ನನ್ನ ಸಂತಾಪ ಹಾಗೂ ವಿಲಾಪದ ಅದನ್ನ ನೋಡ್ಬಿಟ್ಟು ಆ ಬ್ರಾಹ್ಮಣ ದೇವ ನನಗೆ ಸ್ವಾಂತನ ಮಾಡುತ್ತಾ ಲಜ್ಜಿತ ಭಾವದಿಂದ ವಿನಯಪೂರ್ವಕವಾಗಿ ಹೇಳ್ತಾರೆ, ಓ ನವೀನ ವೈಷ್ಣವ, ನಾನು ದರಿದ್ರ, ಇದು ಅಧಿಕ ನಾನು ಏನ್ ಮಾಡಕ್ ಸಾಧ್ಯ. ಜಗದೀಶ್ವರನ ಕೇವಲ ತನ್ನ ಭೋಗ್ಯ ವಸ್ತುನೇ ಅರ್ಪಣೆ ಮಾಡ್ತಾ ಇದ್ದೀನಿ. ನೀನು ಜಗದೀಶ್ವರನ ಪೂಜಾ ಮಹೋತ್ಸವನ ತಥಾ ವೈಭವನ ನೋಡ್ಬೇಕು ಅಂತ ಇಚ್ಛೆ ಇದ್ರೆ, ವೈಭವವಾಗಿ ಭಗವಂತನ ಅರ್ಚನೆ ನಡೆಯೋದು ಅದೆಲ್ಲ ನೋಡ್ಬೇಕು ಅಂತಿದ್ರೆ, ಆ ದೇಶದ ರಾಜ ವಿಷ್ಣು ಪೂಜಾ ಅಲ್ಲಿ ತುಂಬಾ ದೊಡ್ಡ ಅನುರಾಗಿ ಹಾಗೂ ಸಾಧು ಹಾಗೂ ಅವ್ರ ಹತ್ತಿರ ಇರೋ ಅಲ್ಲೇ ಹತ್ರ ಇರೋ ಒಂದು ನಗರದಲ್ಲಿ ಪೂರಿ ಅಲ್ಲಿ ಹೊರಟೋಗು ನಗರಕ್ಕೆ. ಅಲ್ಲಿ ಸಾಕ್ಷಾತ್ ಜಗದೀಶ್ವರನ ದರ್ಶನ ಮಾಡು. ಅದು ತುಂಬಾ ದುರ್ಲಭತೆಯಿಂದ ಅದು ಪಡ್ಕೊಳ್ಬಹುದು. ಅಲ್ಲಿ ನೀನು ಸಮಸ್ತ ಪ್ರಕಾರದ ಮಹಾ ಆನಂದನ ಅನುಭವ ಮಾಡ್ಕೊಳ್ತೀಯ. ನಿನ್ನ ಆನಂದದಿಂದ ನಿನ್ನ ಹೃದಯ ಪೂರ್ಣವಾಗುತ್ತದೆ. ನೀನು ದಯವಿಟ್ಟು ಈಗ ನನ್ನ ಮನೆಗೆ ಬಂದು ವಿಷ್ಣು ನಿವೇದಿತ ಕಿಂಚಿತ್ ಸ್ವಲ್ಪ ಪ್ರಸಾದನ ಸ್ವೀಕಾರ ಮಾಡು. ಹಾಗೆ ಆ ಬ್ರಾಹ್ಮಣನ ವಚನ ಕೇಳ್ಬಿಟ್ಟು ತುಂಬಾ ಆನಂದಿತನಾಗಿ, ನನಗೆ ಹಸಿವಿದ್ರು ಸಹ ನಾನು ಅವ್ರ ಮನೆಗೆ ಹೋಗ್ಲಿಲ್ಲ. ಅವನಿಗೆ ನಮಸ್ಕಾರ ಮಾಡ್ಕೊಂಡು ಅವರು ಹೇಳಿದ ರಸ್ತೆ ಪೂರಿ ನಗರಕ್ಕೆ, ಎಲ್ಲಿ ಜಗದೀಶ್ವರನ ಪೂಜೆ ತುಂಬಾ ವೈಭವದಿಂದ ನಡೀತಾ ಇದೆ, ಅಲ್ಲಿಗೆ ನಾನು ಅಲ್ಲಿಗೆ ಹೊರಟ್ಬಿಟ್ಟೆ. ಅಲ್ಲಿ ಆ ನಗರದ ಮಧ್ಯದಲ್ಲಿ ಒಂದು ದೇವ ಮಂದಿರದಲ್ಲಿ ಜಗದೀಶ್ವರನ ಅರ್ಚನಾ ತುಮುಲ ಧ್ವನಿ ಆಗ್ತಾ ಇತ್ತು. ನಾನು ದೂರದಿಂದನೇ ಅಪೂರ್ವ ಧ್ವನಿಯನ್ನು ಕೇಳ್ಬಿಟ್ಟು ಸ್ಥಾನೀಯ ಜನರಿಂದ ಆ ಧ್ವನಿಯ ಕಾರಣ ಏನು,
ತಿಳ್ಕೊಳಕ್ಕೆ ಅವ್ನು ಕೇಳಿದೆ. ಆ ಬೇರೆಯವನ್ ಕೇಳಿದಾನಿಂದ ಇದು ಗೊತ್ತಾಯ್ತು. ಇದೇನಂದ್ರೆ ಜಗದೀಶ್ವರನ ಅರ್ಚನಾ ಧ್ವನಿ ಅದು. ಅವಾಗ ನಾನು ದರ್ಶನ ಮಾಡೋದಕ್ಕೋಸ್ಕರ ಅವನ್ನ ಆ, ಅತಿ ಶೀಘ್ರತಾಪೂರ್ವಕ ನಡಿ ಹೊರಟ್ಬಿಟ್ಟೆ ಅಲ್ಲಿಗೆ. ಯಾರು ನನ್ನ ದಾರಿನಲ್ಲಿ ನಿಲ್ಲಿಸ್ಲಿಲ್ಲ. ಅಲ್ಲಿ ನಾನು ಮಂದಿರದಲ್ಲಿ ಆ ಪ್ರವೇಶ ಮಾಡಿ ಶಂಖಚಕ್ರ ಗದಾ ಪದ್ಮಧಾರಿ ಚತುರ್ಭುಜ ಜಗದೀಶ್ವರನ ದರ್ಶನ ಮಾಡಿದೆ. ಸೊ ಅವನ ಸಮಸ್ತ ಅಂಗ ಅತಿ ಸುಂದರವಾಗಿತ್ತು. ಅವನ ಕಾಂತಿ ನವೀನ ಮೇಘ ಸಮಾನ. ಆಗ ಅವನು ರೇಷ್ಮೆ ಪೀತ ವಸ್ತ್ರ ಧಾರಣೆ ಮಾಡಿದ್ರು. ಅವರು ವನಮಾಲ ಹಾಗೂ ಸ್ವರ್ಣ ಭೂಷಣದಿಂದ ವಿಭೂಷಣರಾಗಿದ್ರು. ಹಾಗೂ ಅವರು ಕಿಶೋರ ಸ್ವರೂಪ ತುಂಬಾ ಅಪೂರ್ವವಾಗಿತ್ತು. ಅವರ ಮುಖಾರವಿಂದ ಪೂರ್ಣ ಚಂದ್ರಮ ಸಮಾನ, ಮಂದ ಹಾಸ್ಯ ಅಮೃತದ ಸಮಾನ. ಹಾಗೂ ಎರಡು ನೇತ್ರಗಳ ಕಮಲದ ಸಮಾನ. ಹಾಗೂ ಭೂ ಭಂಗಿ ವಿಲಾಸದಲ್ಲಿ ಪೂರ್ಣರಾಗಿದ್ದರು. ಶ್ರೀ ಜಗದೀಶ್ವರ ನಾನಾ ಪ್ರಕಾರದ ದುರ್ಲಭ ಉಪಕರಣಗಳ ದ್ವಾರ ಪೂಜಿತರಾಗ್ತಾ ಇದ್ರು. ಹಾಗೂ ಸೇವಾ ಅನುರಕ್ತ ಪರಿಕರ ಪರಿಚಾರಕ ಗಣ ಅವನ ಪರಿಚರ್ಯಾದಲ್ಲಿ ತತ್ಪರರಾಗಿದ್ರು. ನಾನಾ ಪ್ರಕಾರದ ಪರಮ ಸುಂದರ ವಸ್ತ್ರಗಳಿಂದ ವಿಭೂಷಿತರಾಗಿದ್ರು. ಶ್ರೇಷ್ಠ ಸಿಂಹಾಸನದ ಮೇಲೆ ವಿರಾಜಮಾನರಾಗಿತ್ತು. ಸೊ ಪ್ರಭುಗಳ ಈಗ ಸಮಯ ಆಯ್ತು. ನಾವು ಇಲ್ಲಿಗೆ ಸಮಯ ಆಯ್ತು ಇವತ್ತು. ಮುಂದೆ ನಾವು ಕಂಟಿನ್ಯೂ ಮಾಡೋಣ. ವಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ದಂಡವತ್ ಪ್ರಣಾಮ್. ಎಲ್ರಿಗೂ ದಂಡವತ್ ಪ್ರಣಾಮ್. ದಂಡವತ್ ಪ್ರಣಾಮ್ ಮಹಾರಾಜ್.